ಸೊ ಈಗ ಬರ್ರಿ 5 ಮಾರ್ಕ್ಸ್ ಕ್ವಶನ್ಸ್ ಮುಗಿತ್ರಿ. ಓನ್ಲಿ ಒನ್ ಮಾಡಿ ನಾನು ಬರೀ ಡ್ಯೂ ಟು ಟೈಮ್ ಕನ್ಸ್ಟೆಂಟ್ ಟೈಮ್ಸ್ ಅಷ್ಟು ಇಲ್ಲ ಡಿಸ್ಕಸ್ ಮಾಡೋಕೆ. ಅದನ್ನ ನೋಡಿ ನೀವು ಅರ್ಥ ಮಾಡ್ಕೊರಿ. ಕ್ವಶನ್ ನಂಬರ್ 1 ಮೀನ್ಸ್ 5 ಮಾರ್ಕ್ಸ್ ಪ್ರೊಸೆಸ್ ಅಕೌಂಟ್ ಹೆಂಗೆ ರೆಡಿ ಮಾಡ್ಬೇಕ್ರಿ ನಿಮ್ಗೆ ಹೇಳಿದ ನಾನು ಎಲ್ಲ A to Z. ಓಕೆ, ಡೀಪ್ ಆಗಿ. ಬಟ್ ಟೈಮ್ ಭಾಳ ಆಗೈತ್ರಿ, ವಿಡಿಯೋ ಲೆಂದಿ ಆಗೈತ್ರಿ. ಯಾಕಂದ್ರೆ ನಿಮಗೆ ಈಚ್ ಆ್ಯಂಡ್ ಎವ್ರಿ ಕಾನ್ಸೆಪ್ಟ್ನ ಹೇಳೇನ್ರಿ ಡೀಟೇಲ್ ಆಗಿ. ಅದು ನಿಮ್ಗೆ ತಿಳಿತ್ರಿ ತಿಳಿಲ್ಲ ಗೊತ್ತಿಲ್ಲರಿಪ್ಪ, ಬಟ್ ಐ ಹ್ಯಾವ್ ಟ್ರೈಡ್ ಮೈ ಬೆಸ್ಟ್. ಓಕೆ, ಈಗ ಬರ್ರಿ 10 ಮಾರ್ಕ್ಸ್ ಡಿಸ್ಕಸ್ ಮಾಡೋಣ್ರಿ. ಒಂದೇ ಕ್ವಶನ್ ಹೇಳ್ತೀನಿ ರೀ, ಪರ್ಫೆಕ್ಟ್ ಮಾಡಿರಿ. ಒಂದೇ ಕ್ವಶನ್ ಡೀಟೇಲ್ ಆಗಿ ಹೇಳ್ತೀನಿ ರೀ, A to Z ಹೇಳ್ತೀನಿ ನಿಮಗೆ. ಓಕೆ, ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಎಕ್ಸ್ಪ್ಲೇನ್ ಯು ದಿಸ್ ಪ್ರಾಬ್ಲಮ್ ಡೀಪ್ಲಿ. ಓಕೆ, ಡೀಪ್ ಆಗಿ ಈಚ್ ಆ್ಯಂಡ್ ಎವ್ರಿ ಕಾನ್ಸೆಪ್ಟ್ನ ಕ್ಲಿಯರ್ ಮಾಡ್ತೀನಿ ರೀ. ಪ್ರಾಬ್ಲಮ್ ಒಳಗೆ ನೀವು ನೋಡಿ ಈ ಥರ ಬೇರೆ ಪ್ರಾಬ್ಲಮ್ ಪ್ರಾಕ್ಟೀಸ್ ಮಾಡಿರಿ. ಓಕೆ, ಶಾಲ್ ವಿ ಸ್ಟಾರ್ಟ್ ದಿ ಸೆಕೆಂಡ್ ಕ್ವಶನ್, 10 ಮಾರ್ಕ್ಸ್, ಸೆಕ್ಷನ್ C. ದ ಪ್ರಾಡಕ್ಟ್ Z is obtained after it passes through 3 processes. ಎಷ್ಟು ಪ್ರೋಸೆಸ್ ಐತ್ರಿ? 3 ಪ್ರೋಸೆಸ್. ಪ್ರೋಸೆಸ್ 1 ಅಕೌಂಟ್, ಪ್ರೋಸೆಸ್ 2 ಅಕೌಂಟ್, ಪ್ರೋಸೆಸ್ 3 ಅಕೌಂಟ್. 3 ಅಕೌಂಟ್ ರೆಡಿ ಮಾಡ್ಬೇಕು. 3 ಪ್ರೋಸೆಸ್. ಎಷ್ಟು ಪ್ರೋಸೆಸ್ ಕೊಡೋದು ನೋಡ್ರಿ, ಅಷ್ಟು ಪ್ರೋಸೆಸ್ ಅಕೌಂಟ್ ರೆಡಿ ಮಾಡ್ಬೇಕು ನೀವು. ಎಷ್ಟು ಪ್ರೋಸೆಸ್ ಐತ್ರಿ ಈಗ? 3. ಇಲ್ಲಾಂದ್ರೆ 1 2 3 3 ಅಕೌಂಟ್ ರೆಡಿ ಮಾಡ್ಬೇಕು. ಪ್ರೋಸೆಸ್ 1 ಅಕೌಂಟ್, ಆಮೇಲೆ ಫಾರ್ಮುಲಾಸ್, ಮುಗಿತ್ರಿ. ಪ್ರೋಸೆಸ್ 2 ಅಕೌಂಟ್, ಆಮೇಲೆ ಫಾರ್ಮುಲಾಸ್, ಮುಗಿತ್ರಿ. ಪ್ರೋಸೆಸ್ 3 ಅಕೌಂಟ್, ಆಮೇಲೆ ಫಾರ್ಮುಲಾಸ್, ಮುಗಿತ್ರಿ. ಈ ಥರ 3 ರೆಡಿ ಮಾಡ್ಬೇಕು, ಇಲ್ಲಾಂದ್ರೆ 2 ರೆಡಿ ಮಾಡ್ಬೇಕು. ನೀವು NEP ಆ್ಯಕ್ಚುಲಿ ಈ ಕ್ವಶನ್ ಏನ್ರಿ ಫಾರ್ CBCS ಮತ್ತು ರಿವೈಸ್ಡ್ ಬ್ಯಾಚ್ಗೆ ನಿಮಗೆ ಮೇ ಬಿ 2 ಅಕೌಂಟ್ ಕೇಳ್ತಾರೆ, ಬರೀ 2 ಅಕೌಂಟ್. 5 ಮಾರ್ಕ್ಸ್ 1 ಅಕೌಂಟ್, 5 ಮಾರ್ಕ್ಸ್ 2 ಅಕೌಂಟ್, 10 ಮಾರ್ಕ್ಸ್ ಅದಲ್ಲ ಆ ಥರ ಕೊಡ್ತಾರೆ ಮೇ ಬಿ. ಬಟ್ ನೀವು ಟ್ರೈ ಮಾಡಿರಿ 3. ಈ ಕ್ವಶನ್ ತಗೋತೀನಿ ನಿಮಗೆ ನಾನು, ಹೌದಲ್ಲ? 3 ಅಕೌಂಟ್ ರೆಡಿ ಮಾಡಬೇಕಲ್ಲ, ಇದು ಹೇಳ್ತೀನಿ ನಿಮಗೆ. ಓಕೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ. ಪಾಸಸ್ ಥ್ರೂ 3 ಪ್ರೋಸೆಸಸ್, 3 ಐಟಮ್ಸ್. ಟೋಟಲ್ ಪ್ರೋಸೆಸ್ P1 ಅಂದ್ರೆ ಏನ್ರಿ? ಪ್ರೋಸೆಸ್. ಇದು ಪ್ರೋಸೆಸ್ ಅಂದ್ರೆ ಇಲ್ಲಿ ಐತಿ ನೋಡಿ, ಪ್ರೋಸೆಸ್ 1, ಪ್ರೋಸೆಸ್ 2, ಪ್ರೋಸೆಸ್ 3. 3 ಪ್ರೋಸೆಸ್ ಅಕೌಂಟ್ ರೆಡಿ ಮಾಡ್ಬೇಕು ಈಗ. ಪ್ರೋಸೆಸ್ 1, ಪ್ರೋಸೆಸ್ 2, ಪ್ರೋಸೆಸ್ 3 ಅಂತ. ಬರ್ರಿ, ಡೈರೆಕ್ಟ್ ಮಟೀರಿಯಲ್ಸ್ 7542. ಪ್ರೋಸೆಸ್ 1 ಒಳಗೆ ಇಷ್ಟು ಐತ್ರಿ, ಪ್ರೋಸೆಸ್ 2, ಪ್ರೋಸೆಸ್ 3. ಆಮೇಲೆ ಡೈರೆಕ್ಟ್ ವೇಜಸ್ ಅಂದ್ರೆ ಲೇಬರ್ 9000. ಇದು ಏನ್ರಿ? ಇದು 9000 ನೋಡ್ರಿ. ಇದು 9000. ಇಲ್ಲಿ 2000, 3000, 4000. ನೆಕ್ಸ್ಟ್ ಪ್ರೊಡಕ್ಷನ್ ಓವರ್ ಹೆಡ್ 9000 ಐತ್ರಿ. ಟೋಟಲ್ ಅಮೌಂಟ್ ಎಷ್ಟ್ರಿ? 9000. ಬಟ್ ಇದ ಒಳಗೆ ಕೊಟ್ಟಿಲ್ಲ ಅಮೌಂಟ್. ಭಾಳ ಟ್ವಿಸ್ಟ್ ಐತ್ರಿ. ಅಂದ್ರೆ ಇದು ಭಾಳ ವೆರಿ ಡಿಫಿಕಲ್ಟ್ ಕ್ವಶನ್ ಆಯ್ತು. ಇದು ಕ್ವಶನ್ ಏನ್ರಿ? ಮೋಸ್ಟ್ ಡಿಫಿಕಲ್ಟ್ ಕ್ವಶನ್. ಈಗ ಮೋಸ್ಟ್ ಡಿಫಿಕಲ್ಟ್ ಕ್ವಶನ್ ಕಲೀರಿ, ಈಸಿಯಾಗಿ ನೀವು ಮಾಡ್ತೀರಿ. ಓಕೆ, ವೇಟ್ ಅ ಮೊಮೆಂಟ್. ಬರ್ರಿಪ್ಪ, ಏನ್ರಿ? ಪ್ರೊಡಕ್ಷನ್ ಓವರ್ ಹೆಡ್ ಎಷ್ಟೈತ್ರಿಪ್ಪ? 9000. ಇಲ್ಲಿ ಅಮೌಂಟ್ ಕೊಟ್ಟಿಲ್ಲ. ಈ 3 ಕಾಲಮಲ್ಲಿ ಅಮೌಂಟ್ ಕೊಟ್ಟಿಲ್ಲ ಅಂದ್ರೆ ಬಟ್ ಐತ್ರಿ, ಇಲ್ಲಿ ಟೋಟಲ್ ಐತಲ್ಲ, ಇಲ್ಲಿ ಟೋಟಲ್ ಅಮೌಂಟ್ ಐತ್ರಿ. ಇದ ಒಳಗೆ 3 ಪ್ರೋಸೆಸ್ ಒಳಗೆ ಅಮೌಂಟ್ ಕೊಟ್ಟಿಲ್ಲ. ನೋಡೋಣ್ರಿ ಇದು ಆಮೇಲೆ ಹೆಂಗೆ ಕೇಳ್ತಾರೆ ಅಂತ. ನೆಕ್ಸ್ಟ್ ಪರ್ಸೆಂಟೇಜ್ ಆಫ್ ನಾರ್ಮಲ್ ಲಾಸ್ ಎಷ್ಟೈತ್ರಿ? ಪ್ರೋಸೆಸ್ 1 ಒಳಗೆ 5%, ಪ್ರೋಸೆಸ್ 2 10%, ಪ್ರೋಸೆಸ್ 3 15%. ನೆಕ್ಸ್ಟ್ ಬರ್ರಿ, ವ್ಯಾಲ್ಯೂ ಆಫ್ ಸ್ಕ್ರಾಪ್ ಇಲ್ಲಿ ಎಷ್ಟ್ರಿ? 2 ರೂಪೀಸ್, 4 ರೂಪೀಸ್, 5 ರೂಪೀಸ್. ಔಟ್ಪುಟ್ ಯೂನಿಟ್ಸ್ ಒಳಗೆ ಎಷ್ಟ್ರಿ? 950, 840, 750. ನೆಕ್ಸ್ಟ್ ಇಲ್ಲಿ ಬರ್ರಿ, 1000 units at ₹3 each were introduced to process 1. The production overhead ಬೋಲತ್ತೋ ಅಂದ್ರೆ ಏನ್ರಿ? ಪ್ರೊಡಕ್ಷನ್ ಓವರ್ಹೆಡ್. ಇದು ಪ್ರೊಡಕ್ಷನ್ ಓವರ್ಹೆಡ್. ದ ಪ್ರೊಡಕ್ಷನ್ ಓವರ್ಹೆಡ್ ಐತ್ ನೋಡ್ರಿ ಇಲ್ಲಿ, ಪ್ರೊಡಕ್ಷನ್ ಓವರ್ಹೆಡ್ ಅಂದ್ರೆ ಇಲ್ಲಿ ಐತ್ರಿ, ಪ್ರೊಡಕ್ಷನ್ ಓವರ್ಹೆಡ್ is recovered at 100% of direct wages. 100% of direct wages. ಡೈರೆಕ್ಟ್ ವೇಜಸ್ ಎಲ್ಲಿ ಐತ್ರಿ? ಇಲ್ಲಿ ಐತ್ರಿ ಡೈರೆಕ್ಟ್ ವೇಜಸ್. 9000. ಓಕೆ, 100% ತಗೋಬೇಕಂತ್ರಿ. 100% ಅಂದ್ರೆ ಡೈರೆಕ್ಟ್ ವೇಜಸ್ ಎಷ್ಟೈತಿ ನೋಡ್ರಿ? ಅದು 100% ಪ್ರೊಡಕ್ಷನ್ ಓವರ್ ಹೆಡ್ ಬರ್ಬೇಕು. ಅದಕ್ಕೇನ್ರಿ? ಡೈರೆಕ್ಟ್ ವೇಜಸ್ ಎಲ್ಲಿ ಐತ್ರಿ? ಇಲ್ಲಿ ಐತ್ರಿ ಡೈರೆಕ್ಟ್ ವೇಜಸ್. 9000 ಇಂಟು ಅವರು ರೆಡಿಮೇಡ್ ಕೊಟ್ಟಾರಿ ಕ್ವಶನ್ ಒಳಗೆ, ಪ್ರೊಡಕ್ಷನ್ ಓವರ್ ಹೆಡ್. 9000 ಇಂಟು 100% ಎಷ್ಟ್ರಿ? 9000. 2000 ಇಂಟು 100% ಎಷ್ಟ್ರಿ? 2000 ಬರ್ಬೇಕಿಲ್ಲ, ಹೌದಲ್ಲ? ಅವರು ಕೊಟ್ಟಿಲ್ಲ, ನಾವು ತಗೋಬೇಕು. 2000 ತಗೋಬೇಕು ಈಗ, 100% ತಗೋರಿ ಅಂತ. 3000 ಇಂಟು 100% 3000 ಬರ್ಬೇಕಿಲ್ಲ. 4000 ಇಂಟು 100% 4000 ಬರ್ಬೇಕಿಲ್ಲ. ತಿಳಿತ್ರಿ ನಿಮಗೆ? 4000 प्लस 3000 प्लस 2000 9000 बनता आ तरह ट्विस्ट कोड़ता रही क्वेश्चन। समझ में आप लोगों को? उन्हें क्या बोल रहा है यहाँ पे? द प्रोडक्शन ओवरहेड, मतलब ये प्रोडक्शन ओवरहेड इज रिकवर्ड,
कितना लो बोल रहा है 100% ऑफ डायरेक्ट वेजेस। डायरेक्ट वेजेस जितना है देखो उसका 100% लो करके बोल रहा है इन्हें। डायरेक्ट वेजेस इधर है तुम्हारा, डायरेक्ट वेजेस कितना है 9000, तो 100% बोले तो 9000 इंटू 100% बोले तो इधर भी कितना ना 9000 आना। 2000 इंटू 100% बोले तो 2000 आना इधर। 3000 इंटू 100% बोले तो 3000 आना। 4000 इंटू 100% बोले तो 4000 आना। ये सब मिलाओ 4000 3000 2000 मिला के कितना होता है 9000 आया कि नहीं 100%। सेम क्वेश्चन मैंने अगर 50% बोला तो 50% 50% लेना। 9000 इंटू 50%, 2000 इंटू 50%, 3000 इंटू 50%, 4000 इंटू 50% ऐसे लेना परसेंटेज दिया। तो अब 100% दिया, सभी 100% सेम। ओके नेक्स्ट है ಆತಲ್ರಿ ಪ್ರಿಪೇರ್ ಪ್ರೊಸೆಸ್ ಅಕೌಂಟ್ಸ್. ನಿಮ್ಗೆ ಏನು ಕರೀರಿ ಪ್ರಿಪೇರ್ ಪ್ರೊಸೆಸ್ ಅಕೌಂಟ್ಸ್. ನಿಮ್ಗೆ ಹೇಳಿದಿನ ಸ್ಟಾರ್ಟಿಂಗ್ ಹೇಳಿದಿನ ಎಷ್ಟು ಪ್ರೊಸೆಸ್ ಅಕೌಂಟ್ ಮಾಡ್ಬೇಕ್ರಿ 1 2 3 ಪ್ರೊಸೆಸ್ ಅಕೌಂಟ್ ರೆಡಿ ಮಾಡ್ಬೇಕು. ನಾ ಹೇಳಿದ್ರಿ ಕ್ವಶನ್ ಓದ್ರಿ, ಪ್ರೊಸೆಸ್ ಅಕೌಂಟ್ ಬಂತ್ರಿ, ಏನು ರೆಡಿ ಮಾಡ್ರಿ ಫಾರ್ಮೆಟ್ ರೆಡಿ ಮಾಡ್ರಿ, ಫಾರ್ಮುಲಾಸ್ ರೆಡಿ ಮಾಡ್ರಿ. ಹೌದಲ್ಲ 3 1 ಪೇಜ್ 1 ಪ್ರೊಸೆಸ್ ಅಕೌಂಟ್ ಮತ್ತು ಫಾರ್ಮುಲಾ, ಸೆಕೆಂಡ್ ಪೇಜ್ ಸೆಕೆಂಡ್ ಪ್ರೊಸೆಸ್ ಅಕೌಂಟ್ ಮತ್ತು ಫಾರ್ಮುಲಾಸ್, ಥರ್ಡ್ ಪೇಜ್ ಥರ್ಡ್ ಪ್ರೊಸೆಸ್ ಅಕೌಂಟ್ ಮತ್ತು ಫಾರ್ಮುಲಾಸ್. ಹಿಂಗೆ ರೆಡಿ ಮಾಡ್ರಿ, ರೆಡಿ ಮಾಡಿ ಇಟ್ಬಿಡ್ರಿ, ಆಮೇಲೆ ಫಿಲ್ ಮಾಡ್ರಿ ಎಲ್ಲ ತಿಳಿತ್ರಿ. ಹಂಗೆ ಮಾಡ್ಬೇಕು. ಫಸ್ಟ್ ಏನ್ರಿ ಪ್ರೊಸೆಸ್ 1 ಐತಿಲ್ರಿ, ಪ್ರೊಸೆಸ್ 1 ಅದು ಮಾಡೋನ್ರಿ. ನನ್ನ ಕಡೆ ಜಾಗ ಇಲ್ಲ ಇಲ್ಲ ರೆಡಿ ಮಾಡೋಕ್ಕೆಲ್ಲ, ಅದಕ್ಕೆ ಬೋರ್ಡ್ ಒಂದೈತ್ರಿ, ಇಷ್ಟು ಜಾಗ ಸಾಕು, ಇಷ್ಟು ಜಾಗ ಐತ್ರಿ ನನ್ನ ಕಡೆ, ಅದಕ್ಕೆ ನಾ ಪ್ರೊಸೆಸ್ 1 ಹಾಕೊಂಡು ಅಷ್ಟು ಮಾಡ್ತೀನಿ ರೀ. ಆಮೇಲೆ ಮತ್ತೆ ರಫ್ ಮಾಡಿ ಪ್ರೊಸೆಸ್ 2 ಮಾಡ್ತೀನಿ ರೀ, ಆಮೇಲೆ ರಫ್ ಮಾಡಿ ಮತ್ತೆ ಪ್ರೊಸೆಸ್ 3 ಮಾಡ್ತೀನಿ ರೀ. ಹಂಗೆ ಬರ್ರಿ ಪ್ರೊಸೆಸ್ ಅಕೌಂಟ್ ರೆಡಿ ಮಾಡ್ಬೇಕು. ಫಾರ್ಮೆಟ್ ಕಾಪಿ ಪೇಸ್ಟ್ ಮಾಡಿರಿ, ನಿಮ್ದು ಪ್ರೊಸೆಸ್ ಅಕೌಂಟ್ ಫಾರ್ಮೆಟ್ ಕಾಪಿ ಪೇಸ್ಟ್ ಮಾಡಿರಿ, ಫಾರ್ಮುಲಾಸ್ ಕಾಪಿ ಪೇಸ್ಟ್ ಮಾಡಿರಿ, ಆಮೇಲೆ ಫಿಲ್ ಮಾಡಿರಿ ಎಲ್ಲ. ಓಕೆ ಬರ್ರಿ ಪ್ರೊಸೆಸ್ 1 ಅಕೌಂಟ್. ಪ್ರೊಸೆಸ್ ಎ ಐತ್ರಿ, ಬಿ ಐತ್ರಿ, ಸಿ ಐತ್ರಿ, ಏನೈತ್ರಿ ಪ್ರೊಸೆಸ್ ಎ ಬಿ ಅಲ್ಲ, ಪ್ರೊಸೆಸ್ 1 ಐತ್ರಿ. ಪ್ರೊಸೆಸ್ ಎ ಬಿ ಸಿ ಕೊಟ್ಟಂದ್ರೆ ಪ್ರೊಸೆಸ್ ಎ ಅಕೌಂಟ್, ಪ್ರೊಸೆಸ್ ಬಿ ಅಕೌಂಟ್, ಪ್ರೊಸೆಸ್ ಸಿ ಅಕೌಂಟ್ ಆ ಥರ. ಈಗ ಪ್ರೊಸೆಸ್ 1, ಪ್ರೊಸೆಸ್ 2, ಪ್ರೊಸೆಸ್ 3, ಅದಕ್ಕೆ ಪ್ರೊಸೆಸ್ 1 ಅಕೌಂಟ್. ಪ್ರೊಸೆಸ್ 1 ಅಕೌಂಟ್ ಪರ್ಟಿಕ್ಯುಲರ್ಸ್ ಯೂನಿಟ್ಸ್ ರೇಟ್ ಅಮೌಂಟ್, ಪರ್ಟಿಕ್ಯುಲರ್ಸ್ ಯೂನಿಟ್ಸ್ ರೇಟ್ ಅಮೌಂಟ್. ಸೇಮ್ ಫಾರ್ಮೆಟ್ ಕಾಪಿ ಪೇಸ್ಟ್. IMLO IMLO ಇನ್ಪುಟ್ ಇಂಟ್ರೊಡ್ಯೂಸ್ಡ್ ಮಟೀರಿಯಲ್ ಲೇಬರ್ ಓವರ್ ಹೆಡ್. ಇಲ್ಲೇ ಬಾಜು NSAA ಹೌದಲ್ಲ, ನಾರ್ಮಲ್ ಲಾಸ್, ಸ್ಕ್ರಾಪ್ ವ್ಯಾಲ್ಯೂ, ಅಬ್ ನಾರ್ಮಲ್ ಲಾಸ್, ಆಕ್ಚುಯಲ್ ಔಟ್ಪುಟ್, ಟ್ರಾನ್ಸ್ಫರ್ ಟು ನೆಕ್ಸ್ಟ್ ಪ್ರೊಸೆಸ್. ನೋಡೋಣ ಇದು ಹೌದಲ್ಲ, ಸೇಮ್ ಟು ಸೇಮ್ ಫಾರ್ಮೆಟ್ ಕಾಪಿ ಪೇಸ್ಟ್ ಅಲ್ಲ, ಟ್ರಾನ್ಸ್ಫರ್ ಟು ನೆಕ್ಸ್ಟ್ ಪ್ರೊಸೆಸ್. ನೋಡೋಣ ಇದು ಆತಲ್ರಿ. ಆಮೇಲೆ ಫಾರ್ಮುಲಾಸ್ ನಿಮ್ದು ಏನಿದು ಫಾರ್ಮುಲಾಸ್ ಶಾರ್ಟ್ಕಟ್ ಏನ್ರಿ NAAC. ನಾರ್ಮಲ್ ಲಾಸ್, ನಾರ್ಮಲ್ ಔಟ್ಪುಟ್, ಅಬ್ ನಾರ್ಮಲ್ ಲಾಸ್, ಅಬ್ ನಾರ್ಮಲ್ ಗೇನ್, ಆಮೇಲೆ ಕಾಸ್ಟ್ ಪರ್ ಯೂನಿಟ್. ಅದು ಎಲ್ಲ ಫಾರ್ಮುಲಾ ಶಾರ್ಟ್ಕಟ್ ಇದು ಎಲ್ಲ. ಓಕೆ ಪ್ರೊಸೆಸ್ ಅಕೌಂಟ್ ರೆಡಿ ಮಾಡ್ರಿ. ಈಗ ಫಾರ್ಮುಲಾಸ್ ಬರೀರಿಲ್ಲ. ಫಾರ್ಮುಲಾಸ್ ಏನೇನ್ರಿ ಫಾರ್ಮುಲಾಸ್ ನಿಮ್ದು ವರ್ಕಿಂಗ್ ನೋಟ್ಸ್ ಅಂತ ಬರೀಲಿಲ್ಲ. ವರ್ಕಿಂಗ್ ನೋಟ್ಸ್ ಏನೇನ್ರಿ ಫಾರ್ಮುಲಾ ಅದು ನಂಬರ್ 1 ಏನಲ್ಲ, ಅದು ಏನಂದ್ರೆ ನಾರ್ಮಲ್ ಲಾಸ್. ನಾರ್ಮಲ್ ಲಾಸ್ ಇಸ್ ಈಕ್ವಲ್ ಟು ಏನ್ರಿ ಫಾರ್ಮುಲಾ ಅದು ಇನ್ಪುಟ್ ಇಂಟು ರೇಟ್ ಅಲ್ಲ, ಅದು ಇನ್ಪುಟ್ ಇಂಟು ರೇಟ್. ಓಕೆ ಸೆಕೆಂಡ್ ಫಾರ್ಮುಲಾ ಏನ್ರಿ, ಸೆಕೆಂಡ್ ಫಾರ್ಮುಲಾ ನಾರ್ಮಲ್ ಔಟ್ಪುಟ್ ಅಲ್ಲ, ನಾರ್ಮಲ್ ಔಟ್ಪುಟ್ ಇಸ್ ಈಕ್ವಲ್ ಟು ಏನ್ರಿ ಫಾರ್ಮುಲಾ ಅದು ನಾರ್ಮಲ್ ಔಟ್ಪುಟ್ ಇಸ್ ಈಕ್ವಲ್ ಟು ಇನ್ಪುಟ್ ಮೈನಸ್ ನಾರ್ಮಲ್ ಲಾಸ್. ಇದು ಅಲ್ಲ ಫಾರ್ಮುಲಾ. ಓಕೆ ನೆಕ್ಸ್ಟ್ ನಂಬರ್ 3 ಏನ್ರಿ ಅಬ್ನಾರ್ಮಲ್ ಲಾಸ್ ಅಲ್ಲ, ಅಬ್ನಾರ್ಮಲ್ ಲಾಸ್ ಇಸ್ ಈಕ್ವಲ್ ಟು ಏನ್ರಿ ನಾರ್ಮಲ್ ಔಟ್ಪುಟ್ ಮೈನಸ್ ಆಕ್ಚುಯಲ್ ಔಟ್ಪುಟ್ ಅಲ್ಲ, ಆಕ್ಚುಯಲ್ ಔಟ್ಪುಟ್. ಇದು ಫಾರ್ಮುಲಾ ರೀ. ನೆಕ್ಸ್ಟ್ ಏನ್ರಿ ಫೋರ್ತ್ ಅಬ್ನಾರ್ಮಲ್ ಗೇನ್. ಅಬ್ನಾರ್ಮಲ್ ಗೇನ್ ಇಸ್ ಈಕ್ವಲ್ ಟು ಏನ್ರಿ ಫಾರ್ಮುಲಾ ಅದು ಆಕ್ಚುಯಲ್ ಔಟ್ಪುಟ್, ಮೈನಸ್ ನಾರ್ಮಲ್ ಔಟ್ಪುಟ್. ನೆಕ್ಸ್ಟ್ ಫಿಫ್ತ್ ಅಲ್ರಿ, ಫಿಫ್ತ್ ಏನ್ರಿ ಕಾಸ್ಟ್ ಪರ್ ಯೂನಿಟ್. ಕಾಸ್ಟ್ ಪರ್ ಯೂನಿಟ್ ಇಸ್ ಈಕ್ವಲ್ ಟು ಏನ್ರಿ ಫಾರ್ಮುಲಾ ಅದು ಟೋಟಲ್ ಕಾಸ್ಟ್ ಅಲ್ಲ, ಟೋಟಲ್ ಕಾಸ್ಟ್ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ
ಏನ್ರಿ ನಾರ್ಮಲ್ ಔಟ್ಪುಟ್, ನಾರ್ಮಲ್ ಔಟ್ಪುಟ್ ಹೌದಲ್ಲ, ಇದು ಅಲ್ಲ ಫಾರ್ಮುಲಾಸ್ 5 ಫಾರ್ಮುಲಾಸ್. ಫಾರ್ಮಟ್ ರೆಡಿ ಮಾಡ್ರಿ, ಆಮೇಲೆ ಫಾರ್ಮುಲಾಸ್ ಬರ್ರಿ. ಓಕೆ, ನೀವು 3 ರೆಡಿ ಮಾಡ್ಬೇಕು ಫಸ್ಟ್. ನೀವು ನನ್ನ ಕಡೆ ಜಾಗ ಇಲ್ಲ. ಪ್ರೋಸೆಸ್ 1 ಫಾರ್ಮುಲಾಸ್, ಆಮೇಲೆ ಸೆಕೆಂಡ್ ಪೇಜಲ್ಲೇ ಪ್ರೋಸೆಸ್ 2 ಮತ್ತು ಫಾರ್ಮುಲಾಸ್, ಪೇಜ್ 3 ಅಲ್ಲೇ ಪ್ರೋಸೆಸ್ 3 ಆಮೇಲೆ ಫಾರ್ಮುಲಾಸ್. ಹಿಂಗೆ ರೆಡಿ ಮಾಡ್ರಿ ಫಸ್ಟ್, ಆಮೇಲೆ ಫಿಲ್ ಮಾಡ್ರಿ. ಓಕೆ ಬರ್ರಿ. ಈಗ ಫಸ್ಟ್ ಏನ್ರಿ ಇಲ್ಲೇ ಇನ್ಪುಟ್ ಇಂಟ್ರೊಡ್ಯೂಸ್ಡ್ ನೋಡ್ರಿ, ಎಲ್ಲೈತ್ರಿ ಇನ್ಪುಟ್ ಇಂಟ್ರೊಡ್ಯೂಸ್ಡ್ ಕ್ವಶನ್ ಅಲ್ಲೇ ಎಲ್ಲೈತ್ ನೋಡ್ರಿ. 1000 ಯೂನಿಟ್ಸ್, 1000 units at rupees 3. 1000 units at rupees 3 each were introduced to process 1. Process 1 account ಒಳಗ 1000 units ರೇಟ್ ಎಷ್ಟ್ರಿ 3 rupees ಇಂಟ್ರೊಡ್ಯೂಸ್ ಮಾಡಿರಿಪ್ಪ ಅಂತ. ಇಂಟ್ರೊಡ್ಯೂಸ್ ಅಂದ್ರೆ ಇಲ್ಲಿ ತಗೋಬೇಕು. ಇನ್ಪುಟ್ ಇಂಟ್ರೊಡ್ಯೂಸ್ ಎಷ್ಟು ಯೂನಿಟ್ಸ್ ರೀಪ್ಪ 1000 ಯೂನಿಟ್ಸ್. ಯೂನಿಟ್ಸ್ ಎಷ್ಟ್ರಿ 1000 ಯೂನಿಟ್ಸ್. ರೇಟ್ ಎಷ್ಟ್ರಿ 3 rupees. ಈಗೇನು ಮಾಡ್ತೀರಿ 1000 ಇಂಟು 3 ಮಾಡ್ರಿ, ಎಷ್ಟ್ರಿ 3000. ಅಮೌಂಟ್ ಎಷ್ಟ್ರಿ 3000. ಮುಗಿತ್ರಿ ಇದು ಇನ್ಪುಟ್ ಇಂಟ್ರೊಡ್ಯೂಸ್ ಮುಗಿತ್ರಿ. ನೆಕ್ಸ್ಟ್ ಏನ್ರಿಪ್ಪ ಮಟೀರಿಯಲ್ಸ್. ಮಟೀರಿಯಲ್ ಎಲ್ಲೈತ್ರಿ ಎಲ್ಲೈತ್ ನೋಡ್ರಿ. ಡೈರೆಕ್ಟ್ ಮಟೀರಿಯಲ್ ಅಂದ್ರೆ ಇದು ಮಟೀರಿಯಲ್, ಡೈರೆಕ್ಟ್ ಮಟೀರಿಯಲ್. ಪ್ರೋಸೆಸ್ 1 ಅಲ್ಲ ಇದು ಡೈರೆಕ್ಟ್ ಮಟೀರಿಯಲ್. ಪ್ರೋಸೆಸ್ 1 ಅಕೌಂಟ್ ಒಳಗೆ ಎಷ್ಟೈತ್ರಿ ಅಮೌಂಟ್ 2600. ಡೈರೆಕ್ಟ್ ತಗೋರಿ 2600. ಯಾಕಂದ್ರೆ ಇದು ಅಷ್ಟ ಅಮೌಂಟ್ ಇನ್ ಯೂನಿಟ್ಸ್ ರೇಟ್ ಅಮೌಂಟ್, ಬಟ್ ಮಟೀರಿಯಲ್ ಲೇಬರ್ ಓವರ್ ಹೆಡ್ ಏನ್ರಿ ಅಮೌಂಟ್, ಡೈರೆಕ್ಟ್ ಅಮೌಂಟ್ ಕಾಲಮ್ ಹೌದಲ್ಲ. ಡೈರೆಕ್ಟ್ ಮಟೀರಿಯಲ್ಸ್ ಪ್ರೋಸೆಸ್ 1 ಅಕೌಂಟ್ ಅಲ್ಲೇ ಎಷ್ಟೈತ್ರಿ 2600. 2600 ಮುಗಿತ್ರಿ. ಲೇಬರ್, ಲೇಬರ್ ಎಲ್ಲೈತ್ರಿ ಇಲ್ಲೈತ್ ನೋಡ್ರಿ. ಡೈರೆಕ್ಟ್ ವೇಜಸ್, ಡೈರೆಕ್ಟ್ ವೇಜಸ್ ಅಂದ್ರೆ ಏನ್ರಿ ಲೇಬರ್ ಎಷ್ಟೈತ್ರಿ ಪ್ರೋಸೆಸ್ 1 ಅಕೌಂಟ್ ಅಲ್ಲೇ 2000 rupees. ಲೇಬರ್ 2000 rupees. ಡನ್. ನೆಕ್ಸ್ಟ್ ಬರ್ರಿ ಓವರ್ ಹೆಡ್ ಎಲ್ಲೈತ್ರಿ ಓವರ್ ಹೆಡ್. ಓವರ್ ಹೆಡ್ ಎಲ್ಲೈತ್ರಿ ಓವರ್ ಹೆಡ್ ಇಲ್ಲೈತ್ ನೋಡ್ರಿ. ಪ್ರೊಡಕ್ಷನ್ ಓವರ್ ಹೆಡ್, ಪ್ರೊಡಕ್ಷನ್ ಓವರ್ ಹೆಡ್ ಹೌದಲ್ಲ. ಪ್ರೊಡಕ್ಷನ್ ಓವರ್ ಹೆಡ್ ಅಂದ್ರೆ ಓವರ್ ಹೆಡ್ ಎಷ್ಟೈತ್ರಿಪ್ಪ ಪ್ರೋಸೆಸ್ 1 ಅಕೌಂಟ್ ಬೇಕು ನನಗೆ. ಪ್ರೋಸೆಸ್ 1 ಅಕೌಂಟ್ ಅಲ್ಲೇ, ಪ್ರೋಸೆಸ್ 1 ಅಕೌಂಟ್ ಅಲ್ಲೇ ಅಮೌಂಟ್ ಇಲ್ಲ. ಇಲ್ಲೇ ಪ್ರೋಸೆಸ್ 1 ಅಕೌಂಟ್ ಒಳಗ ಇಲ್ಲೇ ಪ್ರೊಡಕ್ಷನ್ ಓವರ್ ಹೆಡ್ ಅಮೌಂಟ್ ಇಲ್ಲ, ಬಟ್ ಇಲ್ಲೈತ್ ನೋಡ್ರಿ. ದ ಪ್ರೊಡಕ್ಷನ್ ಓವರ್ ಹೆಡ್ ಈಸ್ ರಿಕವರ್ಡ್ at 100% ಆಫ್ ಡೈರೆಕ್ಟ್ ವೇಜಸ್. ಮ್ಯಾಲೆ ಡೈರೆಕ್ಟ್ ವೇಜಸ್ ಎಷ್ಟೈತೆ ನೋಡ್ರಿ ಅದು 100% ಪ್ರೊಡಕ್ಷನ್ ಓವರ್ ಹೆಡ್ ತಗೋರಿ ಅಂತ. ಪ್ರೊಡಕ್ಷನ್ ಓವರ್ ಹೆಡ್ ಪ್ರೋಸೆಸ್ 1 ಅಕೌಂಟ್ ಒಳಗೆ ಡ್ಯಾಶ್ ಐತ್ರಿ. ಡೈರೆಕ್ಟ್ ವೇಜಸ್ ಎಲ್ಲಿ ಐತ್ರಿ ಡೈರೆಕ್ಟ್ ವೇಜಸ್ ಮ್ಯಾಲೆ ಐತ್ರಿ. ಡೈರೆಕ್ಟ್ ವೇಜಸ್ ಇಲ್ಲೆಲ್ಲ ಡೈರೆಕ್ಟ್ ವೇಜಸ್ ಮ್ಯಾಲೆ 2000 ಐತ್ರಿ. 2000 ಇಂಟು 100% ತಗೋರಿಲ್ಲ. 2000 ಇಂಟು 100% ಅಂದ್ರೆ ಎಷ್ಟ್ರಿ ಇಲ್ಲೇ 2000 ಹೌದಲ್ಲ. 2000 ಓವರ್ ಹೆಡ್ ಎಷ್ಟು ತಗೋರಿ ಈಗ 2000 ತಗೋರಿ. ತಿಳಿದ್ರಿ ನಿಮಗೆ. ಪ್ರೊಡಕ್ಷನ್ ಓವರ್ ಹೆಡ್ 9000 ಐತ್ರಿ. ಪ್ರೋಸೆಸ್ 1 ಅಕೌಂಟ್ ಅಲ್ಲೇ ಎಷ್ಟಿತ್ರಿ ಡ್ಯಾಶ್ ಐತ್ರಿ ಡ್ಯಾಶ್, ಬಟ್ ಇಲ್ಲೇ ಪ್ರೊಡಕ್ಷನ್ ಓವರ್ ಹೆಡ್ ಇಸ್ ರಿಕವರ್ಡ್ 100% ತಗೋರಿ. ಎಲ್ಲೇ ಡೈರೆಕ್ಟ್ ವೇಜಸ್ ಮೇಲೆ. ಡೈರೆಕ್ಟ್ ವೇಜಸ್ ಪ್ರೋಸೆಸ್ 1 ಅಕೌಂಟ್ ಒಳಗೆ 2000 ಐತ್ರಿ. 2000 ಇಂಟು 100% ಮಾಡ್ರಿ ಎಷ್ಟು ಬರ್ತೈತಿ ಇಲ್ಲೇ 2000 ಬರ್ತೈತಿ. 2000 ಅದಕ್ಕೆ ಸೇಮ್ ಟು ಸೇಮ್ 2000 ಇಲ್ಲೇ ತಗೋಬೇಕು. ತಗೋರಿ 2000 ಅಂತ ತಗೋರಿ. ತಿಳಿದ್ರಿ. ಈಗ 50% ಅಂದ್ರೆ 50% 2000 ಇಂಟು 50% ಅಂದ್ರೆ 1000. 1000 ಇಲ್ಲೇ ತಗೋಬೇಕು. ತಿಳಿದ್ರಿ. ಪ್ರೊಡಕ್ಷನ್ ಓವರ್ ಹೆಡ್ ಹೆಂಗೈತೆ ನೋಡ್ರಿ. ಸಿಂಪಲ್ ಹೇಳ್ಬೇಕಂದ್ರೆ ಮಟೀರಿಯಲ್ಸ್ ಅಂದ್ರೆ ಏನ್ರಿ ಡೈರೆಕ್ಟ್ ಮಟೀರಿಯಲ್ಸ್. ಡೈರೆಕ್ಟ್ ನಿಮಗೆ ತಿಳಿಬೇಕಲ್ಲ ಅದು, ಅದಕ್ಕೆ ಡೈರೆಕ್ಟ್ ಮಟೀರಿಯಲ್ಸ್. ಮಟೀರಿಯಲ್ಸ್ ಅಂದ್ರೆ ಡೈರೆಕ್ಟ್ ಮಟೀರಿಯಲ್ಸ್. ನೆಕ್ಸ್ಟ್ ಲೇಬರ್ ಅಂದ್ರೆ ಏನ್ರಿ ಡೈರೆಕ್ಟ್ ವೇಜಸ್. ಡೈರೆಕ್ಟ್ ವೇಜಸ್. ಆಮೇಲೆ ಓವರ್ ಹೆಡ್ ಅಂದ್ರೆ ಏನ್ರಿ ಪ್ರೊಡಕ್ಷನ್ ಓವರ್ ಹೆಡ್. ತಡಿತ್ರಿ. ಹಿಂಗೆ ರೆಡಿ ಮಾಡ್ಬೇಕು ನೋಡ್ರಿಪ್ಪ. ಆತ್ರಿ. ಹಾಂ ಎಲ್ಲ ಮುಗಿತಲ್ಲ. ಈ ಸೈಡ್ ಎಲ್ಲ ಮುಗಿತ್ರಿ. ಈ ಸೈಡ್ ಈಗ ಎಲ್ಲೇ ಬರ್ಬೇಕು, ಈಗ ಬಾಜು ಬರ್ಬೇಕು. ಬಾಜು ಅಲ್ಲ, ಆ ಬಾಜು ಅಲ್ಲ, ಇಲ್ಲೇ ಬಾಕ್ಸ್ ಅಲ್ಲೇ ಅಕೌಂಟ್ ಒಳಗೆ. ಫಸ್ಟ್ ಏನೈತ್ರಿ ಇಲ್ಲ ನಾರ್ಮಲ್ ಲಾಸ್. ನಾರ್ಮಲ್ ಲಾಸ್ ನೋಡ್ಬೇಕು. ಎಲ್ಲೈತ್ರಿ ನಾರ್ಮಲ್ ಲಾಸ್ ಇಲ್ಲ ಅಂದ್ರೆ ಮಾಡ್ಬೇಕು. ನಾರ್ಮಲ್ ಲಾಸ್ ನಾವು ರೆಡಿ ಮಾಡ್ಬೇಕಿಲ್ಲ. ವರ್ಕಿಂಗ್ ನೋಟ್ಸ್ ನಂಬರ್ 1 ನಾರ್ಮಲ್ ಲಾಸ್. ನಾರ್ಮಲ್ ಲಾಸ್ ಇಸ್ ಈಕ್ವಲ್ ಟು ಇನ್ಪುಟ್ ಇಂಟು ರೇಟ್. ಫಾರ್ಮುಲಾ ಫಿಲ್ ಮಾಡ್ರಿ. ಫಸ್ಟ್ ಏನೈತ್ರಿ ಇಲ್ಲೇ ಇನ್ಪುಟ್ ಐತ್ರಿ. ಇನ್ಪುಟ್ ಇನ್ಪುಟ್ ಅಂದ್ರೆ ಎಲ್ಲಿ ಹೋಗ್ಬೇಕ್ರಿ ಇಲ್ಲೇ ಹೋಗ್ಬೇಕು. ಇನ್ಪುಟ್ ಇಂಟ್ರೊಡ್ಯೂಸ್ಡ್ ಎಲ್ಲಿ ಎಷ್ಟೈತ್ರಿ ಯೂನಿಟ್ಸ್ 1000 ಅಮೌಂಟ್ ಅಲ್ಲ. ನಾರ್ಮಲ್ ಲಾಸ್ ಇಸ್ ಈಕ್ವಲ್ ಟು ಇನ್ಪುಟ್ ಇಂಟು ರೇಟ್. ಇನ್ಪುಟ್ ಬೇಕು ನಮಗೆ. ಇನ್ಪುಟ್ ಇಲ್ಲೇ ಇನ್ಪುಟ್ ಬೇಕು. ಫಸ್ಟ್ ಇನ್ಪುಟ್ ಎಷ್ಟೈತ್ರಿ ಇಲ್ಲೇ ಇನ್ಪುಟ್ ಇಂಟ್ರೊಡ್ಯೂಸ್ ಎಷ್ಟೈತ್ರಿ 1000 ತಗೋರಿ ಇಲ್ಲೇ.
ಆಮೇಲೆ ಇಂಟು ಐತ್ರಿ ಇಂಟು ಏನ್ರಿ ಇಲ್ಲಿ ರೇಟ್ ನಾರ್ಮಲ್ ಲಾಸ್ ದ ರೇಟ್ ನೋಡ್ಬೇಕು ಎಷ್ಟೈತ್ರಿ ನಾರ್ಮಲ್ ಲಾಸ್ ದ ರೇಟ್ ಅಂತ ಎಲ್ಲ ಐತ್ರಿ ನಾರ್ಮಲ್ ಲಾಸ್ ರೇಟ್ ಇಲ್ಲ ಐತಿ ನೋಡ್ರಿ ಪರ್ಸೆಂಟೇಜ್ ಆಫ್ ನಾರ್ಮಲ್ ಲಾಸ್ ರೇಟ್ ಇದು ನಾರ್ಮಲ್ ಲಾಸ್ ರೇಟ್ ಎಷ್ಟೈತ್ರಿ ಪ್ರೋಸೆಸ್ 1 ಅಕೌಂಟ್ ಒಳಗ 5% ಎಷ್ಟ್ರಿ 5% 5 ಡಿವೈಡೆಡ್ ಬೈ 100 ಇಂಟು ರೇಟ್ 5 ಡಿವೈಡೆಡ್ ಬೈ 100 ಮಾಡ್ರಿ ಎಷ್ಟ್ರಿ 1000 ಇಂಟು 5% ಎಷ್ಟ್ರಿ 50 ಎಷ್ಟ್ರಿ 50 ಅಲ್ಲ 1000 ಇಂಟು 5% ಎಷ್ಟ್ರಿ 50 ಅಲ್ಲ ಬರ್ರಿ 50 ಅಂತ ಬರೀಲಿ 50 ಬಾಜು ಏನ್ರಿ ಯೂನಿಟ್ಸ್ ಇದು ಏನ್ರಿ ನಿಮ್ದ ನಾರ್ಮಲ್ ಲಾಸ್ ಇದು ಏನ್ರಿ ನಿಮ್ದ ನಾರ್ಮಲ್ ಲಾಸ್ ತಿಳಿತೀರಿ ನಾರ್ಮಲ್ ಲಾಸ್ ಎಲ್ಲೈತ್ರಿ ನಾರ್ಮಲ್ ಲಾಸ್ ಇಲ್ಲೈತ್ರಿ ನಾರ್ಮಲ್ ಲಾಸ್ ಎಷ್ಟೈತ್ರಿ ನಾರ್ಮಲ್ ಲಾಸ್ ಯೂನಿಟ್ಸ್ ಒಳಗೆ ಯೂನಿಟ್ಸ್ ಕಾಲಮ್ ಮೇಲೆ ಎಷ್ಟ್ರಿ 50 ಯೂನಿಟ್ಸ್ ಕಾಲಮ್ ಮೇಲೆ ನಾರ್ಮಲ್ ಲಾಸ್ 50 ಅಂತ ಬರಿಬೇಕು 50 ಅಂತ ಬರೀರಿ ರೇಟ್ ಕಾಲಮ್ ಬರಂಗಿಲ್ಲ ಅಮೌಂಟ್ ಕಾಲಮ್ ಬರಂಗಿಲ್ಲ ರೇಟ್ ಅಲ್ಲ ಅಮೌಂಟ್ ಅಲ್ಲ ಮುಗಿತ್ರಿ ಸೇಮ್ ನೆಕ್ಸ್ಟ್ ಸ್ಕ್ರಾಪ್ ವ್ಯಾಲ್ಯೂ ಐತ್ರಿ ಸ್ಕ್ರಾಪ್ ವ್ಯಾಲ್ಯೂ ಎಷ್ಟು ತಗೋಬೇಕು ಸೇಮ್ ಅಮೌಂಟ್ ಮೇಲೆ ಐತಿ ನೋಡ್ರಿ ನಾರ್ಮಲ್ ಲಾಸ್ ಸೇಮ್ ಯೂನಿಟ್ಸ್ ಇಲ್ಲ ತಗೋಬೇಕು ಸೇಮ್ ಟು ಸೇಮ್ 50 ಸೇಮ್ ಟು ಸೇಮ್ ತಗೋಬೇಕು ಓಕೆ 50 ಈಗೇನ್ರಿ ಸ್ಕ್ರಾಪ್ ವ್ಯಾಲ್ಯೂ ರೇಟ್ ನೋಡ್ಬೇಕು ನಮಗೆ ಸ್ಕ್ರಾಪ್ ವ್ಯಾಲ್ಯೂ ರೇಟ್ ನೋಡ್ಬೇಕು ಎಲ್ಲೈತಿ ನೋಡ್ರಿ ವ್ಯಾಲ್ಯೂ ಆಫ್ ಸ್ಕ್ರಾಪ್ ಪ್ರೋಸೆಸ್ 1 ಅಕೌಂಟ್ ಒಳಗೆ ಎಷ್ಟೈತ್ರಿ 2 ರೂಪೀಸ್ ಐತಲ್ಲ 2 ರೂಪೀಸ್ ಅಂದ್ರೆ ಏನ್ರಿ ಇದು ರೇಟ್ 2 ರೂಪೀಸ್ ಸ್ಕ್ರಾಪ್ ವ್ಯಾಲ್ಯೂ ರೇಟ್ ಅದು ರೇಟ್ ತಗೋರಿ ರೇಟ್ 50 ಇಂಟು 2 ಎಷ್ಟ್ರಿ 100 ತಿಳಿತ್ರಿ ಹಿಂಗೆ ಮಾಡ್ಬೇಕು ನೆಕ್ಸ್ಟ್ ಬರ್ರಿ ಅದು ಮುಗಿತ್ರಿ ಸ್ಕ್ರಾಪ್ ವ್ಯಾಲ್ಯೂ ಮುಗಿತಲ್ಲ ಈಗ ಫಾರ್ಮುಲಾಲೇ ಬರ್ರಿ ನಾರ್ಮಲ್ ಔಟ್ಪುಟ್ ಇಸ್ ಈಕ್ವಲ್ ಟು ಇನ್ಪುಟ್ ಮೈನಸ್ ನಾರ್ಮಲ್ ಲಾಸ್ ಇನ್ಪುಟ್ ಎಷ್ಟೈತ್ರಿ ಇನ್ಪುಟ್ 1000 ಆಮೇಲೆ ಇಲ್ಲಿ ಇನ್ಪುಟ್ ಎಷ್ಟ್ರಿ 1000 ಸೇಮ್ ಟು ಸೇಮ್ ಅಲ್ಲದು ಇನ್ಪುಟ್ ಇಂಟ್ರೊಡ್ಯೂಸ್ಡ್ 1000 ತಗೋರಿ ಇಲ್ಲಾಂದ್ರೆ ಇಲ್ಲಿ ಇನ್ಪುಟ್ ಇಲ್ಲ ಐತ್ರಿ 1000 ಅಂತ ಫಿಲ್ ಮಾಡ್ರಿ ಇದು ಇನ್ಪುಟ್ ಎಷ್ಟ್ರಿ ಇನ್ಪುಟ್ 1000 ಆಮೇಲೆ ಏನ್ರಿ ಮೈನಸ್ ಹಚ್ಚಿರಿ ಆಮೇಲೆ ಏನ್ರಿ ನಾರ್ಮಲ್ ಲಾಸ್ ಇಲ್ಲ ಐತ್ರಿ ನಾರ್ಮಲ್ ಲಾಸ್ ಎಷ್ಟ್ರಿ 50 ಯೂನಿಟ್ಸ್ 50 ಇಸ್ ಈಕ್ವಲ್ ಟು ಮಾಡ್ರಿ 1000 ಮೈನಸ್ ನಾರ್ಮಲ್ ಲಾಸ್ ಎಷ್ಟ್ರಿ 50 1000 ಮೈನಸ್ 50 ಮಾಡ್ರಿ ಎಷ್ಟ್ರಿ ವೇಟ್ ಅ ಮಿನಿಟ್ ಓಕೆ ಇನ್ಪುಟ್ 1000 ಮೈನಸ್ ನಾರ್ಮಲ್ ಲಾಸ್ 50 1000 ಮೈನಸ್ 50 ಎಷ್ಟ್ರಿ 950 ಬಾಜು ಏನ್ರಿ ಯೂನಿಟ್ಸ್ ಅಂತ ಬರೀರಿ ಯೂನಿಟ್ಸ್ ಮುಗಿತಲ್ಲ ನಾರ್ಮಲ್ ಔಟ್ಪುಟ್ ಮುಗಿತ್ರಿ ಓಕೆ ನೆಕ್ಸ್ಟ್ ಬರ್ರಿ ಅಬ್ ನಾರ್ಮಲ್ ಲಾಸ್ ಫಾರ್ಮುಲಾ ಏನ್ರಿ ನಾರ್ಮಲ್ ಔಟ್ಪುಟ್ ಮೈನಸ್ ಆಕ್ಚುಯಲ್ ಔಟ್ಪುಟ್ ಈಗ ಫಿಲ್ ಮಾಡ್ರಿ ಏನ್ ಬೇಕು ನಮ್ಗೆ ಇಲ್ಲೇ ನಾರ್ಮಲ್ ಔಟ್ಪುಟ್ ಬೇಕು ನಮ್ಗೆ ನಾರ್ಮಲ್ ಔಟ್ಪುಟ್ ಎಲ್ಲೈತ್ರಿ ಇಲ್ಲೈತ್ರಿ ನಾರ್ಮಲ್ ಔಟ್ಪುಟ್ ಎಷ್ಟೈತ್ರಿ ನಾರ್ಮಲ್ ಔಟ್ಪುಟ್ ಇಲ್ಲೇ ನಾರ್ಮಲ್ ಔಟ್ಪುಟ್ ಎಷ್ಟೈತ್ರಿ ಇಲ್ಲ ನಾರ್ಮಲ್ ಔಟ್ಪುಟ್ ಬೇಕು ನಮಗೆ ಫಸ್ಟ್ ನಾರ್ಮಲ್ ಔಟ್ಪುಟ್ ಇಲ್ಲೈತ್ರಿ ಎಷ್ಟೈತ್ರಿ 950 ಯೂನಿಟ್ಸ್ 950 ಮೈನಸ್ ಏನ್ ಬೇಕು ನಮ್ಗೆ ಇಲ್ಲಿ ಆಕ್ಚುಯಲ್ ಔಟ್ಪುಟ್ ಎಲ್ಲೈತ್ರಿಪ್ಪ ಅಂತ ಓಕೆ ಏನ್ರಿ ಆಕ್ಚುಯಲ್ ಔಟ್ಪುಟ್ ಐ ಆಮ್ so sorry because the rain is heavy here. Maybe the sounds of the rain may be smudge in the mic. If you hear me correctly, then okay. If not, please excuse me for this disturbance. Okay, barili abnormal loss is equal to normal output minus actual output. ನಾರ್ಮಲ್ ಔಟ್ಪುಟ್ ಎಲ್ಲೈತ್ರಿ ನಾರ್ಮಲ್ ಔಟ್ಪುಟ್ ಇಲ್ಲ ಐತ್ರಿ ಎಷ್ಟ್ರಿ 950 ಅಂತ ಬರೀರಿ ಆಮೇಲೆ ಮೈನಸ್ ಏನ್ ಬೇಕು ನಮ್ಗೆ ಇಲ್ಲ ಆಕ್ಚುಯಲ್ ಔಟ್ಪುಟ್ ಎಲ್ಲೈತ್ರಿಪ್ಪ ಅಂತ ಇಲ್ಲ ಐತಿ ನೋಡ್ರಿ ಔಟ್ಪುಟ್ ಯೂನಿಟ್ಸ್ ಅಂದ್ರೆ ಏನ್ರಿ ಆಕ್ಚುಯಲ್ ಔಟ್ಪುಟ್ ಏನ್ರಿ ಔಟ್ಪುಟ್ ಯೂನಿಟ್ಸ್ ಅಂದ್ರೆ ಏನ್ರಿ ಇಲ್ಲೇ ಆಕ್ಚುಯಲ್ ಔಟ್ಪುಟ್ ಪ್ರೋಸೆಸ್ 1 ಒಳಗ ಆಕ್ಚುಯಲ್ ಔಟ್ಪುಟ್ ಅಂದ್ರೆ ಔಟ್ಪುಟ್ ಯೂನಿಟ್ಸ್ ಪ್ರೋಸೆಸ್ 1 ಅಕೌಂಟ್ ಒಳಗೆ ಎಷ್ಟೈತ್ರಿ 950 ಐತ್ರಿ 950 ಅಂದ್ರೆ ಏನ್ರಿ ಔಟ್ಪುಟ್ ಅಂದ್ರೆ ಏನ್ರಿ ಇದು ಆಕ್ಚುಯಲ್ ಔಟ್ಪುಟ್ ಪ್ರೋಸೆಸ್ 1 ಅಕೌಂಟ್ ಒಳಗೆ ಎಷ್ಟ್ರಿ ಇದು 950 ಅಂದ್ರೆ 950 ಅಂತ ಬರೀಲಿಲ್ಲ 950 ಮೈನಸ್ 950 ಎಷ್ಟ್ರಿ 0 ಇಲ್ಲಾಂದ್ರೆ ನಿಲ್ ಇದು ಏನ್ರಿ ಇದು ಅಬ್ನಾರ್ಮಲ್ ಲಾಸ್
ಏನು ಪಾಸಿಟಿವ್ ಬಂದಿಲ್ಲ ಆನ್ಸರ್, ನೆಗೆಟಿವ್ ಬಂದಿಲ್ಲ ಅಂದರೆ ನೋ ಆಬ್ ನಾರ್ಮಲ್ ಲಾಸ್, ನೋ ಆಬ್ ನಾರ್ಮಲ್ ಗೇನ್. ಎಕ್ಸಾಕ್ಟ್ 0 ಬಂತ್ರಿ. ಆಬ್ ನಾರ್ಮಲ್ ಲಾಸ್ ಹೇಳಕ್ ಬರಂಗಿಲ್ಲ, ಆಬ್ ನಾರ್ಮಲ್ ಗೇನ್ ಅಂತ ಹೇಳಕ್ ಬರಂಗಿಲ್ಲ. ಪಾಸಿಟಿವ್ ಬಂದ್ರೆ ಆಬ್ ನಾರ್ಮಲ್ ಲಾಸ್, ನೆಗೆಟಿವ್ ಬಂದ್ರೆ ಆಬ್ ನಾರ್ಮಲ್ ಗೇನ್. ಈಗ ಬಂದಿಲ್ಲ ಏನ್ರಿ, ಬಿಡ್ಬೇಕ್ರಿ. ಆಬ್ ನಾರ್ಮಲ್ ಲಾಸ್ ಹೌದಲ್ಲ, ಆಬ್ ನಾರ್ಮಲ್ ಲಾಸ್ ಏನು, ಆಬ್ ನಾರ್ಮಲ್ ಲಾಸ್ ಅಲ್ಲ ಇದು, ಆಬ್ ನಾರ್ಮಲ್ ಲಾಸ್. ಆಬ್ ನಾರ್ಮಲ್ ಲಾಸ್ ಎಷ್ಟು ಯೂನಿಟ್ಸ್ ರೀ? 0 ಯೂನಿಟ್ಸ್. ಝೀರೋ ಯೂನಿಟ್ಸ್ ಅಂದ್ರೆ ಏನು ಬರಂಗಿಲ್ಲ. 0 ಯೂನಿಟ್ಸ್ ಅಂದ್ರೆ ಏನು ಬರಂಗಿಲ್ಲ. ಡ್ಯಾಶ್ 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 0 ಯೂನಿಟ್ಸ್ ಅಂದ್ರೆ ಬರಂಗಿಲ್ಲ ಇಲ್ಲಿ. ಡ್ಯಾಶ್ 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 ಮುಗಿತಿರಲ್ಲ. ಆಬ್ ನಾರ್ಮಲ್ ಲಾಸ್. ಓಕೆ, 0 ಅಂದ್ರೆ ಆಬ್ ನಾರ್ಮಲ್ ಲಾಸ್ ಗೇನ್ ಇಲ್ಲ, ಸಾರಿ ಆಬ್ ನಾರ್ಮಲ್ ಲಾಸ್ ಇಲ್ಲ, ಆಬ್ ನಾರ್ಮಲ್ ಗೇನ್ ಇಲ್ಲ ಅಂದ್ರೆ ಡ್ಯಾಶ್ 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 ಆಬ್ ನಾರ್ಮಲ್ ಲಾಸ್. ಓಕೆ ಮುಗೈತ್ರಿ. ನೆಕ್ಸ್ಟ್ ಆಬ್ ನಾರ್ಮಲ್ ಗೇನ್. ಆಬ್ ನಾರ್ಮಲ್ ಲಾಸ್ 0 ಐತ್ರಿ, ಇಲ್ಲಿ ಗೇನ್ ಬರಂಗಿಲ್ಲ ಅಂದ್ರೆ ಇದು ಫಾರ್ಮುಲಾ ಉಪಯೋಗ ಇಲ್ಲ. ಮೇ ಬಿ ಯು ಕ್ಯಾನ್ ರೈಟ್, ನಿಮಗೆ ಹೇಳಿದ್ದೀನಿ ನಾನು ಆಲ್ರೆಡಿ ಫಸ್ಟ್ ಪ್ರಾಬ್ಲಮ್, ಫಸ್ಟ್ ಕ್ವಶನ್ ಅಲ್ಲೇ. ನೆಕ್ಸ್ಟ್ ಬರ್ರಿ ಕಾಸ್ಟ್ ಪರ್ ಯೂನಿಟ್. ಇಲ್ಲಿ ಬರಂಗಿಲ್ಲ, ಇಲ್ಲ ಡ್ಯಾಶ್. ಕಾಸ್ಟ್ ಆಕ್ಚುಯಲ್ ಔಟ್ಪುಟ್ ಬೇಕು ನಮಗೆ. ಏನ್ರಿ ಆಕ್ಚುಯಲ್ ಔಟ್ಪುಟ್. ಆಕ್ಚುಯಲ್ ಔಟ್ಪುಟ್ ಎಲ್ಲೈತ್ರಿ? ಎಲ್ಲೈತ್ರಿ ಆಕ್ಚುಯಲ್ ಔಟ್ಪುಟ್. ಎಷ್ಟು ರೀ? 950. ಇಲ್ಲ ಅಂದ್ರೆ ಇಲ್ಲೇ ಔಟ್ಪುಟ್ ಯೂನಿಟ್ಸ್ ಎಷ್ಟು ರೀ? ಆಕ್ಚುಯಲ್ ಔಟ್ಪುಟ್ 950. ಆಕ್ಚುಯಲ್ ಔಟ್ಪುಟ್ ಎಷ್ಟು ತಗೋಬೇಕು ಈಗ? 950 ತಗೋರಿ, ಇಲ್ಲಾಂದ್ರೆ ಇಲ್ಲಿ ನೋಡಿ ತಗೋರಿ 950. ಟ್ರಾನ್ಸ್ಫರ್ ಟು ನೆಕ್ಸ್ಟ್ ಪ್ರೋಸೆಸ್ ಅಂದ್ರೆ 950. ಓಕೆ 950. ಈಗ ನಮ್ಗೆ ಏನು ಬೇಕ್ರಿ? ಇಲ್ಲಿ ರೇಟ್ ಬೇಕು. ರೇಟ್ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ನಮ್ಮ ಕಡೆ ಇಲ್ಲ ಆಕ್ಚುಯಲ್ ಔಟ್ಪುಟ್ ತಿರುಬಲ್ಲಿ, ನಮ್ಮ ಕಡೆ ಇಲ್ಲ. ಮಾಡ್ಬೇಕಿಲ್ಲ, ಮಾಡ್ರಿ. ಏನು ಬೇಕು? ಫಸ್ಟ್ ಕಾಸ್ಟ್ ಪರ್ ಯೂನಿಟ್ ಇಸ್ ಈಕ್ವಲ್ ಟು ಟೋಟಲ್ ಕಾಸ್ಟ್ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ನಾರ್ಮಲ್ ಔಟ್ಪುಟ್. ಟೋಟಲ್ ಕಾಸ್ಟ್ ನಮಗೆ ಬೇಕ್ರಿ. ಟೋಟಲ್ ಕಾಸ್ಟ್ ಬೇಕಂದ್ರೆ ಎಲ್ಲಿ ಹೋಗ್ಬೇಕ್ರಿ? ಈ ಸೈಡ್ ಹೋಗ್ಬೇಕು. ಟೋಟಲ್ ಕಾಸ್ಟ್ ಬೇಕಂದ್ರೆ ಟೋಟಲ್ ಮಾಡ್ರಿ. ಇದು ಎಲ್ಲ 3000 ಪ್ಲಸ್ 2600 ಪ್ಲಸ್ 2000 ಪ್ಲಸ್ 2000 ಎಷ್ಟು ರೀ? 9600. ಟೋಟಲ್ ಎಷ್ಟು ಇದು? 9600. 9600 ಸೇಮ್ ಟೋಟಲ್ ಇಲ್ಲಿ ಬರಿಬೇಕು. 9600. ಹಾಂ, ಟೋಟಲ್ ಕಾಸ್ಟ್ ಎಷ್ಟು ರೀ ಈಗ? 9600. ಕರೆಕ್ಟಾ? ಆಮೇಲೆ ಮೈನಸ್ ಸೈನ್ ಮೈನಸ್ ಹಚ್ಚಿರಿ. ಏನು ಬೇಕು ನಮ್ಗೆ ಈಗ? ಸ್ಕ್ರಾಪ್ ವ್ಯಾಲ್ಯೂ ಬೇಕು. ಸ್ಕ್ರಾಪ್ ವ್ಯಾಲ್ಯೂ ಎಲ್ಲೈತ್ರಿ? ಇಲ್ಲೈತ್ರಿ ಸ್ಕ್ರಾಪ್ ವ್ಯಾಲ್ಯೂ. ಏನು ನೋಡ್ಬೇಕಾ? ಅಮೌಂಟ್ ನೋಡ್ಬೇಕು. ಎಷ್ಟು ಐತ್ರಿ? 100 ಅಂತ ಬರೀಲಿಲ್ಲ. ಈಗೇನ್ರಿ? ಡಿವೈಡೆಡ್ ಬೈ ಏನ್ರಿ? ಇಲ್ಲ ನಾರ್ಮಲ್ ಔಟ್ಪುಟ್. ನಾರ್ಮಲ್ ಔಟ್ಪುಟ್ ಎಲ್ಲೈತ್ರಿ? ಇಲ್ಲೈತ್ರಿ ನಾರ್ಮಲ್ ಔಟ್ಪುಟ್. ಎಷ್ಟು ಐತ್ರಿ ನಾರ್ಮಲ್ ಔಟ್ಪುಟ್? 950. ಹಾಂ ಮಾಡ್ರಿದ್ದು ಎಷ್ಟು ರೀ? 9600 ಮೈನಸ್ 100 ಎಷ್ಟು ರೀ? 9500 ಡಿವೈಡೆಡ್ ಬೈ 950. ಮಾಡ್ರಿದ್ದು ಎಷ್ಟು ರೀ? 9500 divided by 950. You will get 10. You will get 10. ಏನು ಮಾಡ್ತೀರಿ? 10 ಬಂತ್ರಿ. ಕಾಸ್ಟ್ ಪರ್ ಯೂನಿಟ್ ಎಷ್ಟು ಬಂತ್ರಿ? ಈಗ 10 ಬಂತ್ರಿ. ಈಗ ಏನು ಮಾಡ್ತೀರಿ? ಇದು ರೇಟ್, ಕಾಸ್ಟ್ ಪರ್ ಯೂನಿಟ್ ರೇಟ್ 10 ಎಲ್ಲಿ ಬರಿಬೇಕ್ರಿ? ಇಲ್ಲಿ ಬರಿಬೇಕು. ಆಕ್ಚುಯಲ್ ಔಟ್ಪುಟ್ ಇಲ್ಲಿ ಬರಿಬೇಕು ರೇಟ್ ಕಾಲಮಲ್ಲೇ. ಆಬ್ ನಾರ್ಮಲ್ ಲಾಸ್ ಇಲ್ಲ, ಇಲ್ಲ ಅಂದರೆ 10 ಇಲ್ಲಿ ಬರ್ತದೆ ರೀ. ಆಬ್ ನಾರ್ಮಲ್ ಲಾಸ್ ನಮ್ಮ ಕಡೆ ಇಲ್ಲ, ಅದಕ್ಕೆ 10 ಇದು ಇಲ್ಲಿ ಬರ್ತೈತೆ ರೀ. ಈಗ ಇಲ್ಲ, ಇಲ್ಲೇ ನೆಟ್ಸ್ ಯೂನಿಟ್ಸ್ ಅಂದರೆ ಡ್ಯಾಶ್ 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 ಎಲ್ಲ. ಈಗ ಏನು ಮಾಡಿರಿ? 950 ಇಂಟು 10 ಮಾಡಿರಿ. ಎಷ್ಟು ಬರ್ತೈತೆ ರೀ? 9500 ಅಲ್ಲ, 9500. ಈಗ ಟೋಟಲ್ ಮಾಡಿರಿ 9500 ಪ್ಲಸ್ 100 ಎಷ್ಟು ರೀ? 9600. ಟ್ಯಾಲಿ ಆತಲ್ಲ ರೀ. ಈಗ ನಿಮ್ದು ಇದು ಮುಗೀತು ರೀ. ಓಕೆ, ಒನ್ ಮೋರ್ ಟೈಮ್. ಆ್ಯಕ್ಚುಯಲ್ ಔಟ್ಪುಟ್ ಟ್ರಾನ್ಸ್ಫರ್ ಟು ನೆಕ್ಸ್ಟ್ ಪ್ರೋಸೆಸ್. ಪ್ರೋಸೆಸ್ 1 ಆದಮೇಲೆ ಯಾವ ಪ್ರೋಸೆಸ್ ರೀ? ಈಗ ಪ್ರೋಸೆಸ್ 2 ಐತ್ರಿ. ಇಲ್ಲ ಪ್ರೋಸೆಸ್ 1 ಆದಮೇಲೆ ಏನು ರೀ? ಪ್ರೋಸೆಸ್ 2 ಐತ್ರಿ. ಅಂದರೆ ಟ್ರಾನ್ಸ್ಫರ್ ಟು ನೆಕ್ಸ್ಟ್ ಪ್ರೋಸೆಸ್ ಅಂದರೆ ಏನು ರೀ? ನೆಕ್ಸ್ಟ್ ಪ್ರೋಸೆಸ್ ಏನು ರೀ? ಪ್ರೋಸೆಸ್ 2. ಪ್ರೋಸೆಸ್ 2ಗೆ ಟ್ರಾನ್ಸ್ಫರ್ ಮಾಡ್ಬೇಕು. ಮುಗೀತು ನೋಡ್ರಿ. ಈಗ ನಿಮ್ದು ಆನ್ಸರ್ ಮುಗೀತು ರೀ. ಈ ಥರ ಕೇರ್ಫುಲ್ ಆಗಿ ಮಾಡ್ರಿಪ್ಪ. समझ में आया आप लोगों को? क्या करना करके देखो, यहाँ पे पहले प्रोसेस 1 अकाउंट रेडी करो, फार्मूलाज लिख लो. सबसे पहले हमारे क्या होना? इनपुट इंट्रोड्यूस होना हमारे को. कहाँ पे इनपुट इंट्रोड्यूस? इधर है देखो, 1000 यूनिट्स एट ₹3 ईच वेयर इंट्रोड्यूस्ड. मतलब यही कितने हैं यूनिट्स? 1000. रेट कितना है? 3. 1000 इंटू 3 करो, 3000 हो गया. नेक्स्ट क्या है? मटेरियल. मटेरियल किधर है? इधर है मटेरियल. डायरेक्ट मटेरियल्स बोले तो यही डायरेक्ट मटेरियल्स. कितना है? प्रोसेस 1 अकाउंट में 2000 डालो. सॉरी कितना है वो? 2600 डालो. हुआ. नेक्स्ट लेबर बोले तो डायरेक्ट वेजेस.
प्रोसेस 1 अकाउंट में कितना है 2000 है, तो 2000 डालो यहाँ पे, हो गया। नेक्स्ट ओवरहेड, ओवरहेड बोले तो ये वाला प्रोडक्शन ओवरहेड, यहाँ पे अमाउंट नहीं दिया, इन्हें अमाउंट नहीं दिया, यहाँ पे एक सेंटेंस दिया, द प्रोडक्शन ओवरहेड इज रिकवर्ड एट 100%। किसके ऊपर, डायरेक्ट वेजेस के ऊपर। प्रोसेस 1 अकाउंट में डायरेक्ट वेजेस कितना है 2000, इसके ऊपर 100%, 2000 इंटू 100% 2000 आया नहीं, ओके 50 दिया तो 50 हो गया ये। नेक्स्ट बाजू आओ, क्या दिया यहाँ पे, नॉर्मल लॉस। नॉर्मल लॉस कहाँ पे है, नॉर्मल लॉस हमारे को नहीं मालूम, अभी मालूम करना। वर्किंग नोट्स नंबर 1, नॉर्मल लॉस इज इक्वल टू इनपुट इंटू रेट। इनपुट कितना है ये वाला, इनपुट इंटू कितना है 1000, 1000 इंटू रेट, नॉर्मल लॉस का रेट, नॉर्मल लॉस किधर है, इधर है, परसेंटेज ऑफ नॉर्मल लॉस, इसका रेट कितना है प्रोसेस 1 अकाउंट में 5%, 5 डिवाइड बाय 100, 1000 इंटू 5% 50 यूनिट्स, ये क्या है नॉर्मल लॉस। नॉर्मल लॉस लिखो 50 यूनिट्स, यूनिट्स कॉलम में, यूनिट्स की कॉलम में कितना 50 डैश डैश फॉर्मेट में है हमारे। उसके बाद स्क्रैप वैल्यू, स्क्रैप वैल्यू को क्या, ये ऊपर वाला सेम यूनिट से कॉपी पेस्ट इधर 50। स्क्रैप वैल्यू का रेट देखना भी कितना है, स्क्रैप वैल्यू, वैल्यू ऑफ स्क्रैप कितना है प्रोसेस 1 अकाउंट में 2 रुपीज, 2 रेट इंटू 2 है ना, 2 डाला, 50 इंटू 2 100 हो गया। नेक्स्ट है अब नॉर्मल लॉस, हमारे को नहीं मालूम, स्टार मार्क। अब नॉर्मल आउटपुट करो यहाँ पे, नॉर्मल आउटपुट, नॉर्मल आउटपुट इज इक्वल टू इनपुट माइनस नॉर्मल लॉस। इनपुट कितना है तुम्हारा सेम 1000, 1000 माइनस माइनस नॉर्मल लॉस, नॉर्मल लॉस का आंसर कितना आया 50, 50 1000 माइनस 50 950 यूनिट्स नॉर्मल आउटपुट। नेक्स्ट है थर्ड, अब नॉर्मल लॉस इज इक्वल टू नॉर्मल आउटपुट माइनस एक्चुअल आउटपुट। नॉर्मल आउटपुट कहाँ पे, इधर है, नॉर्मल आउटपुट कितना आंसर है 950 यूनिट्स, 950 माइनस माइनस एक्चुअल आउटपुट, एक्चुअल आउटपुट किधर है क्वेश्चन में देखो कहाँ पे, नेट प्रोडक्शन बोलते हो, एक्चुअल आउटपुट, नेट प्रोडक्शन नहीं दिया हमारे को भी, क्या दिया उसके प्लेस पे आउटपुट इन यूनिट्स। आउटपुट का मतलब क्या है एक्चुअल आउटपुट। प्रोसेस 1 अकाउंट में कितना है 950, 950 है तो क्या करना, 950 है ना, प्रोसेस 1 अकाउंट में 950 एक्चुअल आउटपुट, एक्चुअल आउटपुट कितना है 950, 950 माइनस 950 जीरो मतलब नील यूनिट्स। अब नॉर्मल लॉस भी नहीं बोल सकते हम इसको, अब नॉर्मल गेन भी नहीं बोल सकते मैं, क्यों बोला एग्जैक्ट जीरो आया, तो अब नॉर्मल लॉस क्या कितना अभी डैश 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 डैश। नेक्स्ट है एक्चुअल आउटपुट स्टार मार्क, ट्रांसफर टू नेक्स्ट प्रोसेस। यहाँ पे अब नॉर्मल लॉस नहीं आया तो अब नॉर्मल गेन भी नहीं आया इधर, अभी यहाँ पे भी ये भी नहीं आया तो ये भी नहीं आया, जीरो ये भी जीरो आया तो ये भी जीरो तो नहीं आया डैश। नेक्स्ट है कॉस्ट, यहाँ पे एक्चुअल आउटपुट ट्रांसफर टू नेक्स्ट प्रोसेस, एक्चुअल आउटपुट कितना है तुम्हारा 950, नहीं तो यहाँ पे देखो एक्चुअल आउटपुट 950, सेम दोनों सेम 950, एक्चुअल आउटपुट ट्रांसफर टू नेक्स्ट प्रोसेस कितना है 950। अब तुम्हारे को क्या होना, रेट होना, रेट तुम्हारे पास नहीं है तो मालूम करना, कॉस्ट पर यूनिट इज इक्वल टू टोटल कॉस्ट माइनस स्क्रैप वैल्यू डिवाइड बाय नॉर्मल आउटपुट। सबसे पहले क्या होना तुम्हारे को, टोटल कॉस्ट होना, टोटल कॉस्ट कहाँ पे है ये वाला, पूरा टोटल करना है इसको, 3000 प्लस 2600 प्लस 2000 प्लस 2000 कितना है 9600, 9600 सेम टू सेम। टोटल कॉस्ट कितना भी 9600 माइनस माइनस स्क्रैप वैल्यू, स्क्रैप वैल्यू कहाँ पे इधर, स्क्रैप वैल्यू अमाउंट कितना है 100 डिवाइडेड बाय नॉर्मल आउटपुट, नॉर्मल आउटपुट इधर है, नॉर्मल आउटपुट कितना है 950, 9600 माइनस 100 9500 डिवाइडेड बाय 950, 9500 डिवाइड बाय 950 10, ये रेट मिला तुम्हारे को, रेट है एक्चुअल आउटपुट को रेट लगाओ 950 इंटू 10 है 9500, 9500 प्लस 100 है 9600, अरे एग्जैक्ट टोटल हुआ नहीं, टैली हुआ नहीं, टैली ಆಗಿತ್ತಲ್ರಿ ಈಗ ನಿಮ್ದ ಆನ್ಸರ್ ಮುಗಿತ್ರಿ, ಈಗ ನಿಮ್ದ ಆನ್ಸರ್ ಮುಗಿತ್ರಿ। ಟ್ರಾನ್ಸ್ಫರ್ ಟು ನೆಕ್ಸ್ಟ್ ಪ್ರೋಸೆಸ್ 2, ಪ್ರೋಸೆಸ್ 2 ಇದು ಬಾಳ ಇಂಪಾರ್ಟೆಂಟ್ ರೀ, ಇದು ಆನ್ಸರ್ ಬಂತಲ್ಲ, ಇಲ್ಲಿ ಆನ್ಸರ್ ಬಂತಲ್ಲ, ಇದು ಬಾಳ ಇಂಪಾರ್ಟೆಂಟ್, ನೆನ್ಪಿಟ್ಕೊರಿ, ಇದು ನೆನ್ಪಿಟ್ಕೊರಿ ಬಾಳ ಇಂಪಾರ್ಟೆಂಟ್ ಇದು। ನಾ ಇಲ್ಲಿ ಸೈಡಲ್ಲೇ ಬರ್ತೀನಿ ನೋಡ್ರಿ, ಸೈಡಲ್ಲೇ ಪ್ರೋಸೆಸ್ 1 ಅಕೌಂಟಲ್ಲೇ, ಪ್ರೋಸೆಸ್ 1 ಅಕೌಂಟ್ ಒಳಗೆ ಏನ್ರಿ ಇದು ಯೂನಿಟ್ಸ್ ರೇಟ್ ಅಮೌಂಟ್, ಪ್ರೋಸೆಸ್ 1 ಅಕೌಂಟ್ ಒಳಗೆ ಎಷ್ಟು ಬಂತ್ರಿ ಇಲ್ಲೇ ಆನ್ಸರ್ 950, ಇಲ್ಲೇ 10, ಇಲ್ಲೇ 9500, ಇದು ಭಾಳ ಇಂಪಾರ್ಟೆಂಟ್ ನಮಗೆ, ರಫ್ ಆಗಿ ಬರ್ತಿದ್ವಿ ನಾ, ರಫ್ ಆಗಿ ಯೂನಿಟ್ಸ್ ರೇಟ್ ಅಮೌಂಟ್ ಪ್ರೋಸೆಸ್ 1 ಅಕೌಂಟ್ ಒಳಗೆ, ಪ್ರೋಸೆಸ್ 1 ಅಕೌಂಟ್ ಒಳಗೆ ಎಷ್ಟು ಬಂತ್ರಿ ಇದು ಆಕ್ಚುಯಲ್ ಔಟ್ಪುಟ್ ಎಷ್ಟು ಬಂತ್ರಿ ಇಲ್ಲೇ 950 10 ಆಮೇಲೆ 9500, ನನಗೆ ರಫ್ ಆಗಿ ಬೇಕದು, ಓಕೆ ಈಗ ತಗೋರಿ ಸ್ಕ್ರೀನ್ಶಾಟ್ ತಗೋರಿ। ಓಕೆ ಈಗ ಪ್ರೋಸೆಸ್ 1 ಅಕೌಂಟ್ ಮುಗಿದ್ರಿ, ಈಗ ಏನ್ರಿ ಪ್ರೋಸೆಸ್ 2 ಅಕೌಂಟ್ ಮಾಡ್ಬೇಕು, ಈಗ ಪ್ರೋಸೆಸ್ 2 ಅಕೌಂಟ್, ಪ್ರೋಸೆಸ್ 1 ಅಕೌಂಟ್ ಮುಗಿತಲ್ಲ, ಈಗ ಸೇಮ್ ಟು ಸೇಮ್ ಈಗ ಏನು ಮಾಡ್ಬೇಕು, ಈಗ ಪ್ರೋಸೆಸ್ 2 ಅಕೌಂಟ್ ಮಾಡ್ಬೇಕು, ಪ್ರೋಸೆಸ್ 2
ಪ್ರೋಸೆಸ್ 2 ಅಕೌಂಟ್ ಈಗೆಲ್ಲ ರಫ್ ಮಾಡ್ಬೇಕು. ಓಕೆ, ಇದು ಎಲ್ಲ ರಫ್ ಮಾಡ್ತೇನೆ ರೀ. ಓಕೆ, ಸೇಮ್ ಪ್ಯಾಟರ್ನ್ ಸೇಮ್. ಓಕೆ ಬರ್ರಿ, ಈಗ ಫಸ್ಟ್ ಏನ್ರಿ ಪ್ರೋಸೆಸ್ 2 ಅಕೌಂಟ್ ಒಳಗೆ ಏನ್ರಿ ಫಸ್ಟ್ ಸೇಮ್ ಟು ಸೇಮ್ ರೀ, ಎಲ್ಲ ಸೇಮ್ ಟು ಸೇಮ್, ಬರೀ ವ್ಯಾಲ್ಯೂ ಚೇಂಜ್ ಮಾಡ್ಬೇಕಲ್ಲೇ. ಪ್ರೋಸೆಸ್ 2 ಅಕೌಂಟ್ ಒಳಗೆ ಬರ್ರಿ ಇಲ್ಲೇ ಏನೈತ್ರಿ, ಇಲ್ಲೇ ಇನ್ಪುಟ್ ಇಂಟ್ರೊಡ್ಯೂಸ್ಡ್ ಪ್ರೋಸೆಸ್ 1 ಅಕೌಂಟ್ ಒಳಗೆ ಇಲ್ಲಿ ಬಂದಿದ್ದಲ್ಲ, ಇಲ್ಲಿ ಆನ್ಸರ್ 950, ಆಮೇಲೆ 10, ಆಮೇಲೆ 9500. ಇದು ಸೇಮ್ ಟು ಸೇಮ್, ಇದು ಇಲ್ಲಿ ಸೇಮ್ ಟು ಸೇಮ್ ಐತಲ್ಲ, ಅದು ಇಲ್ಲೇ ಕಾಪಿ ಪೇಸ್ಟ್ ಮಾಡ್ಬೇಕು. ಇನ್ಪುಟ್ ಇಂಟ್ರೊಡ್ಯೂಸ್ಡ್ ಒಳಗೆ ಕಾಪಿ ಪೇಸ್ಟ್ ಮಾಡ್ಬೇಕು. ಅದು ತಿಳಿತ್ರಿ, आपको समझ में आया? प्रोसेस 1 अकाउंट में यहाँ जो हमारे वैल्यूज आए थे ना 950, 10 और 9500 करके सेम टू सेम लाइन है प्रोसेस 2 अकाउंट में. प्रोसेस 2 अकाउंट में इनपुट इंट्रोड्यूस की प्लेस पे सेम टू सेम कॉपी पेस्ट करना. उसको समझ में आया? ऐसे करना. ಬರ್ರಿ ಕಾಪಿ ಪೇಸ್ಟ್ ಮಾಡೋಣ್ರಿ. ಇನ್ಪುಟ್ ಇಂಟ್ರೊಡ್ಯೂಸ್ಡ್ ಪ್ರೋಸೆಸ್ 1 ಅಕೌಂಟ್ ಒಳಗೆ ಬಂದಿದ್ದಲ್ಲ, ಇಲ್ಲಿ 3 ವ್ಯಾಲ್ಯೂಸ್ ಅದು ತಗೋಬೇಕು. 950 ಅಲ್ಲ, ಅದು ಪ್ರೋಸೆಸ್ 950. ನೆಕ್ಸ್ಟ್ ಏನ್ರಿ ರೇಟ್ 10 ಬಂದಿದ್ದಿಲ್ರಿ, ಇಲ್ಲಿ 10. ಅಮೌಂಟ್ ಎಷ್ಟು ಬಂದಿದ್ರಿಪ್ಪ 9500. ಏನ್ರಿ ಇದು ಇನ್ಪುಟ್ ಇಂಟ್ರೊಡ್ಯೂಸ್ಡ್ ಮುಗೀತು. ಪ್ರೋಸೆಸ್ 1 ಅಕೌಂಟ್ ಒಳಗೆ ಇಲ್ಲಿ ಆನ್ಸರ್ ಬಂದಿದ್ದಲ್ಲ, ಇಲ್ಲ ಅದು ಕಾಪಿ ಪೇಸ್ಟ್ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ಬೇಕು ಪ್ರೋಸೆಸ್ 2 ಅಕೌಂಟ್ ಒಳಗೆ. ಓಕೆ, ನೆಕ್ಸ್ಟ್ ಏನ್ರಿ ಮಟೀರಿಯಲ್ಸ್, ಡೈರೆಕ್ಟ್ ಮಟೀರಿಯಲ್ಸ್ ಎಲ್ಲೈತ್ರಿ, ಡೈರೆಕ್ಟ್ ಮಟೀರಿಯಲ್ಸ್ ಪ್ರೋಸೆಸ್ 2 ಅಕೌಂಟ್ ಒಳಗೆ ನೋಡ್ರಿ. ಪ್ರೋಸೆಸ್ 2 ಅಕೌಂಟ್ ಒಳಗೆ ಎಷ್ಟೈತ್ರಿ 1980. ಓಕೆ, ನೆಕ್ಸ್ಟ್ ಲೇಬರ್ ಅಂದರೆ ಡೈರೆಕ್ಟ್ ವೇಜಸ್, ಡೈರೆಕ್ಟ್ ವೇಜಸ್ ಪ್ರೋಸೆಸ್ 2 ಅಕೌಂಟ್ ಒಳಗೆ ಎಷ್ಟು ರೀ 3000. ಸರಿ, ಇಲ್ಲಿ ಮಠ ಆಗಿತ್ತಲ್ರಿ. ಈಗ ಲೇಬರ್ ಡೈರೆಕ್ಟ್ ವೇಜಸ್ ಅಂದರೆ ಡೈರೆಕ್ಟ್ ವೇಜಸ್ 3000 ಅಲ್ಲ, ಅದು 3000. ಓಕೆ, 3000 ಆಗೈತೆ ರೀ. ಈಗ ಬರ್ರಿ ನೆಕ್ಸ್ಟ್ ಏನ್ರಿ ಓವರ್ ಹೆಡ್ ಅಂದ್ರೆ ಏನ್ರಿ ಪ್ರೊಡಕ್ಷನ್ ಓವರ್ ಹೆಡ್. ಎಲ್ಲೈತ್ರಿ ಪ್ರೊಡಕ್ಷನ್ ಓವರ್ ಹೆಡ್? ಇಲ್ಲೈತೆ ನೋಡ್ರಿ. ಓವರ್ ಹೆಡ್ ಅಂದ್ರೆ ಏನ್ರಿ ಪ್ರೊಡಕ್ಷನ್ ಓವರ್ ಹೆಡ್. ಪ್ರೋಸೆಸ್ 2 ಅಕೌಂಟ್ ಒಳಗೆ ಏನೈತ್ರಿ ಪ್ರೊಡಕ್ಷನ್ ಓವರ್ ಹೆಡ್ ಡ್ಯಾಶ್ ಐತ್ರಿ. ಡ್ಯಾಶ್ ಅಂದ್ರೆ ಏನ್ರಿ ಪ್ರೊಡಕ್ಷನ್ ಓವರ್ ಹೆಡ್ ಇಸ್ ರಿಕವರ್ಡ್ 100% ಡೈರೆಕ್ಟ್ ವೇಜಸ್ ಮೇಲೆ. ಡೈರೆಕ್ಟ್ ವೇಜಸ್ ಎಷ್ಟು ಇಲ್ಲಿ 3000 ಇಂಟು 100% ಅಂದ್ರೆ ಏನ್ರಿ 3000. ಓಕೆ, ಮುಗಿತಲ್ಲ, ಎಲ್ಲ ಮುಗಿತಲ್ರಿ, ಎಲ್ಲ ಮುಗಿತ್ರಿ. ಈಗ ಬಾಜು ಬರ್ರಿ ಏನ್ರಿ ಇಲ್ಲೇ ನಾರ್ಮಲ್ ಲಾಸ್. ಈಗ ನಾರ್ಮಲ್ ಲಾಸ್ ನಿಮ್ಮ ಕಡೆ ಇಲ್ಲ ಅಂದ್ರೆ ಏನ್ರಿ ರೆಡಿ ಮಾಡ್ಬೇಕು. ವರ್ಕಿಂಗ್ ನೋಟ್ಸ್ ನಾರ್ಮಲ್ ಲಾಸ್ ಇಸ್ ಈಕ್ವಲ್ ಟು ಇನ್ಪುಟ್ ಇಂಟು ರೇಟ್. ಬರ್ರಿ ಏನ್ ಬೇಕು ನಮಗೆ ಫಸ್ಟ್ ಇಲ್ಲಿ ಇನ್ಪುಟ್ ಬೇಕು. ಇನ್ಪುಟ್ ಅಂದ್ರೆ ಏನ್ರಿ ಇಲ್ಲಿ ಐತ್ರಿ ಇನ್ಪುಟ್ ಇಂಟ್ರೊಡ್ಯೂಸ್ಡ್. ಎಷ್ಟು ಐತ್ರಿ ಇನ್ಪುಟ್ ಯೂನಿಟ್ಸ್ ಒಳಗೆ ನೋಡ್ಬೇಕು. ಯೂನಿಟ್ಸ್ ಒಳಗೆ ಎಷ್ಟು ರೀ 950. ಇನ್ಪುಟ್ ಎಷ್ಟು ರೀ ಈಗ ಇಲ್ಲಿ ನೋಡ್ರಿ 950 ಇಂಟು ಏನ್ರಿ ಇಲ್ಲೇ ರೇಟ್. ನಾರ್ಮಲ್ ಲಾಸ್ ರೇಟ್ ನೋಡ್ಬೇಕು. ನಾರ್ಮಲ್ ಲಾಸ್ ಎಲ್ಲೈತ್ರಿ ಇಲ್ಲಿ ಐತ್ರಿ ಪರ್ಸೆಂಟೇಜ್ ಆಫ್ ನಾರ್ಮಲ್ ಲಾಸ್ ರೇಟ್. ಪ್ರೋಸೆಸ್ 2 ಅಕೌಂಟ್ ಒಳಗೆ ಎಷ್ಟೈತ್ರಿ 10% ಅಂದ್ರೆ ಇಂಟು 10%, 10/100 ಮಾಡ್ರಿ. ಎಷ್ಟು ರೀ 95 ನೋಡ್ರಿ 95 ಬರ್ತೈತೆ ರೀ. ಕರೆಕ್ಟಾ? ಹೌದಲ್ಲ 95 ಅಲ್ಲ, 950 ಇಂಟು 10% ಅಂದರೆ 95. ಓಕೆ, ನಾರ್ಮಲ್ ಲಾಸ್ ಅಲ್ಲಿದ್ದು ಇಲ್ಲಿ ಬಾಜು ಬರಿಬೇಕು, ಯೂನಿಟ್ಸ್ ಅಂತ ಬರಿಬೇಕು. ಯೂನಿಟ್ಸ್. ಓಕೆ, ನಾರ್ಮಲ್ ಲಾಸ್ ಯೂನಿಟ್ಸ್ ಕಾಲಮಲ್ಲಿ ಎಷ್ಟು ಬರಿಬೇಕು ಈಗ 95 ಅಂತ ಬರಿಬೇಕು. ಹೌದಲ್ಲ, ನಾವು ನಾರ್ಮಲ್ ಲಾಸ್ ಯೂನಿಟ್ಸ್ ಕಾಲಮಲ್ಲಿ 95 ಅಂತ ಬರೀರಿ. ಇಲ್ಲಿ ಡ್ಯಾಶ್ ರೇಟ್ ಕಾಲಮ್ ಡ್ಯಾಶ್ ಅಮೌಂಟ್ ಕಾಲಮ್ ಡ್ಯಾಶ್ ಬರೀರಿ. ಓಕೆ ಬರ್ರಿ ನೆಕ್ಸ್ಟ್ ಸ್ಕ್ರಾಪ್ ವ್ಯಾಲ್ಯೂ ಅಲ್ಲ. ಸ್ಕ್ರಾಪ್ ವ್ಯಾಲ್ಯೂ ಅಂದರೆ ಸೇಮ್ ಯೂನಿಟ್ಸ್ ಕಾಪಿ ಪೇಸ್ಟ್ ಅಲ್ಲ, ಅಲ್ಲೇ 95 ಸೇಮ್ ಕಾಪಿ ಪೇಸ್ಟ್ ಅಲ್ಲ.
95 ಅಂದರೆ ಕಾಪಿ ಪೇಸ್ಟ್ ಮಾಡಿರಿ ಸೇಮ್ ಟು ಸೇಮ್. ನಾರ್ಮಲ್ ಲಾಸ್ 95, ರೇಟ್ ಡ್ಯಾಶ್ ಅಮೌಂಟ್ ಡ್ಯಾಶ್, ಸ್ಕ್ರಾಪ್ ವ್ಯಾಲ್ಯೂ ಸೇಮ್ 95 ಕಾಪಿ ಪೇಸ್ಟ್ ಇಲ್ಲಿ. ಈಗ ಸ್ಕ್ರಾಪ್ ವ್ಯಾಲ್ಯೂ ರೇಟ್ ಬೇಕು ನಮಗೆ. ಸ್ಕ್ರಾಪ್ ವ್ಯಾಲ್ಯೂ ರೇಟ್ ಎಲ್ಲೈತೆ ನೋಡ್ರಿ. ಸ್ಕ್ರಾಪ್ ವ್ಯಾಲ್ಯೂ ಆಫ್ ಸ್ಕ್ರಾಪ್ ಪ್ರೋಸೆಸ್ 2 ಅಕೌಂಟ್ ಒಳಗೆ ಎಷ್ಟು ರೀ 4 rupees ಅಂದರೆ ರೇಟ್ ಎಷ್ಟು ರೀ 4 rupees. ಈಗ ಮಾಡ್ರಿ 95 ಇಂಟು 4 ಮಾಡ್ರಿ ಎಷ್ಟು ರೀ 95 ಇಂಟು 4 ಎಷ್ಟು ರೀ 380. ಎಷ್ಟು ರೀ 380 ಅಮೌಂಟ್ 380 ಆತಲ್ರಿ. ಈಗ ನಮ್ಗೆ ಏನು ಬೇಕು ರೀ ಅಬ್ನಾರ್ಮಲ್ ಲಾಸ್ ಬಿಡ್ರಿ ಇದು ಮಾಡೋಣ್ರಿ. ಸೆಕೆಂಡ್ ನಂಬರ್ ನಾರ್ಮಲ್ ಔಟ್ಪುಟ್ ಇಸ್ ಈಕ್ವಲ್ ಟು ಇನ್ಪುಟ್ ಮೈನಸ್ ನಾರ್ಮಲ್ ಲಾಸ್. ಇದು ಫಾರ್ಮುಲಾ. ನಮ್ಗೆ ಏನು ಬೇಕು ಇಲ್ಲಿ ಫಸ್ಟ್ ಇನ್ಪುಟ್ ಬೇಕು. ಇಲ್ಲಿ ಇನ್ಪುಟ್ ಐತ್ರಿ ಇಲ್ಲಿ ಇನ್ಪುಟ್ ಐತ್ರಿ ಸೇಮ್ 950 950 ಹೌದಲ್ಲ. ಇನ್ಪುಟ್ 950 ಇನ್ಪುಟ್ 950 ಸೇಮ್. ಆಮೇಲೆ ಏನ್ರಿ ಸೈನ್ ಮೈನಸ್ ಅಲ್ಲ ಇಲ್ಲಿ ಮೈನಸ್. ಏನು ಬೇಕು ನಮಗೆ ನಾರ್ಮಲ್ ಲಾಸ್ ಇಲ್ಲ ಐತೆ ರೀ ನಾರ್ಮಲ್ ಲಾಸ್ ಎಷ್ಟು ರೀ ಆನ್ಸರ್ 95 ಅಂತ ಬರೀಲಿಲ್ಲ. ಈಗ ಮಾಡ್ರಿ 950 ಮೈನಸ್ 95 ಮಾಡ್ರಿ 950 ಮೈನಸ್ 95 ವಿಲ್ ಗೆಟ್ 855 ಬಾಜು ಏನ್ರಿ ಯೂನಿಟ್ಸ್ ಅಂತ ಬರಿಬೇಕು. ಹೌದಲ್ಲ ಯೂನಿಟ್ಸ್ ಅಂತ ಬರೀರಿ. ಓಕೆ ಬರ್ರಿ ನೆಕ್ಸ್ಟ್ ಅಬ್ ನಾರ್ಮಲ್ ಲಾಸ್ ಇಸ್ ಈಕ್ವಲ್ ಟು ನಾರ್ಮಲ್ ಔಟ್ಪುಟ್ ಮೈನಸ್ ಆಕ್ಚುಯಲ್ ಔಟ್ಪುಟ್. ನಾರ್ಮಲ್ ಔಟ್ಪುಟ್ ಬೇಕು ನಮಗೆ ಫಸ್ಟ್ ಇಲ್ಲೇ ನಾರ್ಮಲ್ ಔಟ್ಪುಟ್ ಇಲ್ಲ ಐತ್ರಿ. ನಾರ್ಮಲ್ ಔಟ್ಪುಟ್ ಎಷ್ಟು ರೀ 855 ನಾರ್ಮಲ್ ಔಟ್ಪುಟ್ 855 ಮೈನಸ್ ಐತ್ರಿ ಮೈನಸ್ ಹಚ್ಚಿರಿ. ಏನು ಬೇಕಿಲ್ಲ ನಮಗೆ ಆಕ್ಚುಯಲ್ ಔಟ್ಪುಟ್ ಎಲ್ಲ ಐತ್ರಿ ಇಲ್ಲಿ ಐತಿ ನೋಡ್ರಿ. ಔಟ್ಪುಟ್ ಯೂನಿಟ್ಸ್ ಆಕ್ಚುಯಲ್ ಔಟ್ಪುಟ್ ಇದು ಏನ್ರಿ ಆಕ್ಚುಯಲ್ ಔಟ್ಪುಟ್ ಪ್ರೋಸೆಸ್ 2 ಅಕೌಂಟ್ ಒಳಗೆ ಎಷ್ಟು ಐತ್ರಿ ಇದು 840 ಐತ್ರಿ 840 ಹಚ್ಚಿರಿ ಇಲ್ಲಿ ಆಕ್ಚುಯಲ್ ಔಟ್ಪುಟ್ ಒಳಗೆ 840 ಹಚ್ಚಿರಿ. ಅವರು ಕೊಡ್ಬಿಟ್ಟಾರಿ ರೆಡಿಮೇಡ್ ಔಟ್ಪುಟ್ ಯೂನಿಟ್ಸ್ ಪ್ರೋಸೆಸ್ 2 ಅಕೌಂಟ್ ಒಳಗೆ ಎಷ್ಟು ಕೊಟ್ಟಾರಿ 840. ಆಕ್ಚುಯಲ್ ಔಟ್ಪುಟ್ ಒಳಗೆ 840 ತಗೋರಿ. ಈಗ 850 ಮೈನಸ್ 840 ಮಾಡ್ರಿ ಎಷ್ಟು ರೀ 15 ಅಲ್ಲ 15 ಯೂನಿಟ್ಸ್ ಆತ್ ನೋಡ್ರಿ. ಪಾಸಿಟಿವ್ ಬಂದಲ್ಲ ಆನ್ಸರ್ ಏನ್ರಿ ಪಾಸಿಟಿವ್ ಅಂದ್ರೆ ಏನ್ರಿ ಅಬ್ ನಾರ್ಮಲ್ ಲಾಸ್. ಅಬ್ ನಾರ್ಮಲ್ ಗೇನ್ ಬರಂಗಿಲ್ಲ ಈಗ ಯಾಕಂದ್ರಿ ಪಾಸಿಟಿವ್ ಐತ್ರಿ. ನೆಗೆಟಿವ್ ಅಂದ್ರೆ ಅಬ್ ನಾರ್ಮಲ್ ಗೇನ್ ಇಲ್ಲಿ ತಗೋಬೇಕು. ಫಾರ್ಮುಲಾ ತಗೋಬೇಡ್ರಿ ಮತ್ತೆ ಫಾರ್ಮುಲಾ ಆಕ್ಚುಲಿ ಮೈನಸ್ ಬಂದ್ರಿ ಇಲ್ಲ ಆನ್ಸರ್ ಮೈನಸ್ ಬಂದ್ರೆ ಏನ್ರಿ ಇಲ್ಲಿ ತಗೋಬೇಕು. ಈಗ ಪಾಸಿಟಿವ್ ಐತ್ರಿ ಅಂದ್ರೆ ಅಬ್ ನಾರ್ಮಲ್ ಲಾಸ್ ಎಷ್ಟು ಬಂತ್ರಿ 15 ಯೂನಿಟ್ಸ್. ಅಬ್ ನಾರ್ಮಲ್ ಲಾಸ್ 15 ಯೂನಿಟ್ಸ್. ರೇಟ್ ಬರಿಬೇಡ್ರಿ ರೇಟ್ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು ಇಲ್ಲ ರೇಟ್ ಅಬ್ ನಾರ್ಮಲ್ ಲಾಸ್ಗೆ ಸ್ಟಾರ್ಟ್ ಮಾಡೈತ್ರಿ ಇಲ್ಲೇ. ಓಕೆ ನೆಕ್ಸ್ಟ್ ಏನು ಬೇಕ್ರಿ ಆಕ್ಚುಯಲ್ ಔಟ್ಪುಟ್ ಟ್ರಾನ್ಸ್ಫರ್ ಟು ನೆಕ್ಸ್ಟ್ ಪ್ರೋಸೆಸ್ ನೋಡೋಣ್ರಿ. ಆಕ್ಚುಯಲ್ ಔಟ್ಪುಟ್ ಎಲ್ಲೈತ್ರಿ ಆಕ್ಚುಯಲ್ ಔಟ್ಪುಟ್ ಇಲ್ಲೈತಿ ನೋಡ್ರಿ. ಆಕ್ಚುಯಲ್ ಔಟ್ಪುಟ್ ಎಷ್ಟು ರೀ ಆಕ್ಚುಯಲ್ ಔಟ್ಪುಟ್ 840 ಇಲ್ಲ ಅಂದ್ರೆ ಇಲ್ಲೇ ಹೋಗ್ರಿ ಔಟ್ಪುಟ್ ಯೂನಿಟ್ಸ್ ಆಕ್ಚುಯಲ್ ಔಟ್ಪುಟ್ ಪ್ರೋಸೆಸ್ 2 ಅಕೌಂಟ್ ಒಳಗೆ ಎಷ್ಟು ರೀ 840. ಆಕ್ಚುಯಲ್ ಔಟ್ಪುಟ್ ಎಷ್ಟು ರೀ ಈಗ 840 ರೇಟ್ ಮಾಡಬೇಕಿಲ್ಲ ಬರ್ರಿ ಮಾಡೋಣ್ರಿ. ಕಾಸ್ಟ್ ಪರ್ ಅಬ್ ನಾರ್ಮಲ್ ಗೇನ್ ಬರಂಗಿಲ್ಲ ಯಾಕಂದ್ರೆ ನೆಗೆಟಿವ್ ಇಲ್ಲ ಅದು ಡ್ಯಾಟ್ ತಗೋಬೇಕಿಲ್ಲ ಅಬ್ ನಾರ್ಮಲ್ ಗೇನ್. ಓಕೆ ಬರ್ರಿ ಕಾಸ್ಟ್ ಪರ್ ಯೂನಿಟ್ ಇಸ್ ಈಕ್ವಲ್ ಟು ಟೋಟಲ್ ಕಾಸ್ಟ್ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ನಾರ್ಮಲ್ ಔಟ್ಪುಟ್. ಹೌದಲ್ಲ ನಮ್ಗೆ ಏನು ಬೇಕ್ರಿ ಫಸ್ಟ್ ಇಲ್ಲಿ ಟೋಟಲ್ ಕಾಸ್ಟ್ ಬೇಕು. ಟೋಟಲ್ ಕಾಸ್ಟ್ ಅಂದ್ರೆ ಇದು ಎಲ್ಲ ಟೋಟಲ್ ಮಾಡ್ಬೇಕು. ಟೋಟಲ್ ಕಾಸ್ಟ್ ಅಂದ್ರೆ ಮಾಡಿರಿದು ಎಲ್ಲ ಟೋಟಲ್ ಮಾಡಿರಿದು ಈ ಸೈಡ್. ಹಾಂ ಅಬ್ ನಾರ್ಮಲ್ ಲಾಸ್ 15 ಐತ್ರಿ ಯಾಕಂದ್ರೆ 15 ಆತ್ರಿ. ಆಕ್ಚುಯಲ್ ಔಟ್ಪುಟ್ ಎಷ್ಟು ರೀ 840 ಆಗಿತ್ರಿ ಇಲ್ಲ. ಈಗ ನಮಗೆ ಏನು ಬೇಕ್ರಿ ರೇಟ್ ಬೇಕಲ್ಲ ಇಲ್ಲೇ ರೇಟ್ ಬೇಕು ರೇಟ್ ನಮ್ಮ ಕಡೆ ಇಲ್ಲ ಅಂದರೆ ಕ್ಯಾಲ್ಕುಲೇಟ್ ಮಾಡ್ಬೇಕು. ಕಾಸ್ಟ್ ಪರ್ ಯೂನಿಟ್ ಇಸ್ ಈಕ್ವಲ್ ಟು ಟೋಟಲ್ ಕಾಸ್ಟ್ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಡಿವೈಡ್ ಬೈ ನಾರ್ಮಲ್ ಔಟ್ಪುಟ್ ಇದು ಫಾರ್ಮುಲಾ ರೀ. ನಮ್ಗೆ ಏನು ಬೇಕ್ರಿ ಇಲ್ಲೇ ಟೋಟಲ್ ಕಾಸ್ಟ್ ಬೇಕು. ಟೋಟಲ್ ಕಾಸ್ಟ್ ಅಂದರೆ ಇಲ್ಲೇ ಟೋಟಲ್ ಮಾಡ್ಬೇಕು ರೀ 9500 ಪ್ಲಸ್ 1980 ಪ್ಲಸ್ 3000 ಪ್ಲಸ್ 3000 ಎಷ್ಟು ರೀ 17,480 ಸೇಮ್ ಟೋಟಲ್ ಅಲ್ಲೇ 17,480. ಓಕೆ ಈಗ ಟೋಟಲ್ ಕಾಸ್ಟ್ ಎಷ್ಟು ರೀ ಈಗ 17,480 ಬರೀರಲ್ಲ 17,480. ಈಗೇನು ರೀ ಮೈನಸ್ ಹಚ್ಚಿರಿ ಏನು ಬೇಕ್ರಿ ನಮಗೆ ಸ್ಕ್ರಾಪ್ ವ್ಯಾಲ್ಯೂ ಎಲ್ಲೈತಿ ರೀ ಸ್ಕ್ರಾಪ್ ವ್ಯಾಲ್ಯೂ ಅಮೌಂಟ್ ಎಷ್ಟು ರೀ 380. ಈಗೇನು ರೀ ಡಿವೈಡೆಡ್ ಬೈ ನಾರ್ಮಲ್ ಔಟ್ಪುಟ್ ಎಲ್ಲೈತಿ ರೀ ನಾರ್ಮಲ್ ಔಟ್ಪುಟ್ ಎಷ್ಟು ರೀ 855. ಹಾಂ ಈಗ ಮಾಡಿರಿ 17,480 ಮೈನಸ್ 17,480 ಮೈನಸ್ 380 ಎಷ್ಟು ರೀ 17,100 ಡಿವೈಡೆಡ್ ಬೈ ಎಷ್ಟು ರೀ 855. ಹಾಂ ಮಾಡಿರಿ ಎಷ್ಟು ರೀ ಡಿವೈಡೆಡ್ ಬೈ 855 ಎಷ್ಟು ರೀ 20. ಆನ್ಸರ್ ಎಷ್ಟು ರೀ 20 ಹೌದಲ್ಲ 20 ಬಂತು ರೀ ಆನ್ಸರ್ 20 ಆನ್ಸರ್ ಬಂತು ರೀ. ಈಗೇನು ಮಾಡ್ತೀರಿ 20 ಆನ್ಸರ್ ಬಂದ ಮೇಲೆ
ಇದು ರೇಟ ಇಲ್ಲಿ ಹಚ್ಬೇಕು ಹೌದಲ್ಲ, ಇದು ರೇಟ್ ಮಾಡ್ಬೇಕ್ರಿ, ಅಲ್ಲಿ ಹಚ್ಬೇಕ್ರಿ. 50 ರೇಟ್ ಆಫ್ ನಾರ್ಮಲ್ ಲಾಸ್ ಎಷ್ಟು ಹಚ್ಬೇಕ್ರಿ? ಈಗ 20 ಹಚ್ಬೇಕು. 20 ಹಚ್ಚಿರಿ. 15 ಇಂಟು 20 ಮಾಡಿರಿ. 15 ಇಂಟು 20 ಎಷ್ಟು ರೀ? 300. 300. ಆಮೇಲೆ ಏನ್ರಿ? 843 ಇಲ್ಲೇ ಎಷ್ಟು ಹಚ್ಬೇಕ್ರಿ ರೇಟ? ಹಾಂ, ಎಷ್ಟು ಹಚ್ಬೇಕ್ರಿ ರೇಟ? 20 ಹಚ್ಬೇಕಲ್ಲ, 20 ಹಚ್ಚಿರಿ. ಎಷ್ಟು ರೀ ಈಗ? 840 ಇಂಟು 20 16,800 ಪ್ಲಸ್ 300 ಪ್ಲಸ್ 380. ಓಕೆ, 840 ಇಂಟು 20 ಮಾಡಿರಿ. ಎಷ್ಟು ರೀ? 16,800. 16,800. 16,800 ಪ್ಲಸ್ 300 ಪ್ಲಸ್ 380 ಎಷ್ಟು ರೀ? 17,480. ಈಗ ಆನ್ಸರ್ ನಿಮ್ದು ಬಂತು ರೀ. ತಿಳಿತ್ರಿ? ಈ ಥರ ಮಾಡ್ಬೇಕು ನೋಡ್ರಿಪ್ಪ. ಈಗ ಇದು ನೆನ್ಪಿಟ್ಕೊರಿ. ಹಾಂ, ಆ್ಯಕ್ಚುಯಲ್ ಔಟ್ಪುಟ್ ಟ್ರಾನ್ಸ್ಫರ್ ಟು ನೆಕ್ಸ್ಟ್ ಪ್ರೊಸೆಸ್. ನೆಕ್ಸ್ಟ್ ಪ್ರೊಸೆಸ್ ಯಾವ್ದು ರೀ? ಈಗ ಪ್ರೊಸೆಸ್ 3. ಈಗ ಪ್ರೊಸೆಸ್ 3, ಇದು ಪ್ರೊಸೆಸ್ 3 ಮಾಡ್ಬೇಕು. ಪ್ರೊಸೆಸ್ 3 ಹೌದಲ್ಲ? ಪ್ರೊಸೆಸ್ 3 ಫಸ್ಟ್ ಅಕೌಂಟ್ ಮಾಡಿದಿರಿ. ಪ್ರೊಸೆಸ್ 1 ಅಕೌಂಟ್ ಅಲ್ಲೇ ಆ್ಯಕ್ಚುಯಲ್ ಔಟ್ಪುಟ್ ಟ್ರಾನ್ಸ್ಫರ್ ಟು ನೆಕ್ಸ್ಟ್ ಪ್ರೊಸೆಸ್ ಅಂದರೆ ಪ್ರೊಸೆಸ್ 2ಗೆ ಟ್ರಾನ್ಸ್ಫರ್ ಮಾಡಿದಿರಿ. ಪ್ರೊಸೆಸ್ 1ಇಂದ ಮಾಡಿ ಪ್ರೊಸೆಸ್ 2ಗೆ ಟ್ರಾನ್ಸ್ಫರ್ ಮಾಡಿದಿರಿ ನೀವು. ಈಗ ಪ್ರೊಸೆಸ್ 2 ರೆಡಿ ಮಾಡಿ ಪ್ರೊಸೆಸ್ 3ಗೆ ಟ್ರಾನ್ಸ್ಫರ್ ಮಾಡ್ಬೇಕು ಹೌದಲ್ಲ? ಆಯ್ತು ನೋಡಿ, ಇದು ನೆನ್ಪಿಟ್ಕೋರಿ. ಪ್ರೊಸೆಸ್ 2 ಅಕೌಂಟ್ ಅಲ್ಲ ಇದು, ಪ್ರೊಸೆಸ್ 2 ಅಕೌಂಟ್. ಪ್ರೊಸೆಸ್ 2 ಅಕೌಂಟ್ ಯೂನಿಟ್ಸ್ ಎಷ್ಟು ಬಂತು ರೀ? ಇಲ್ಲಿ ಯೂನಿಟ್ಸ್ 840. ಆಮೇಲೆ ರೇಟ್ ಎಷ್ಟು ರೀ? 20. ಆಮೇಲೆ ಅಮೌಂಟ್ ಎಷ್ಟು ರೀ? 16,800. ನೆನ್ಪಿಟ್ಕೋರಿ ಇದು. ಓಕೆ, ಇದು ಭಾಳ ಇಂಪಾರ್ಟೆಂಟ್. ಓಕೆ, ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್. ವಿ ವಿಲ್ ಸಾಲ್ವ್ ಪ್ರೊಸೆಸ್ 3 ಅಕೌಂಟ್. ಓಕೆ, ಈಗ ಬರ್ರಿ ಪ್ರೊಸೆಸ್ 3 ಅಕೌಂಟ್ ರೆಡಿ ಮಾಡೋಣ್ರಿ. ಈಗ ಇದು ಎಲ್ಲ ಚೇಂಜ್ ಮಾಡ್ಬೇಕು. ಈಗ ಪರ್ಫೆಕ್ಟ್ ಮಾಡ್ರಿಪ್ಪ. ಕೇರ್ಫುಲಿ ನೋಡ್ರಿ ಪ್ರಾಬ್ಲಮ್ಸ್ ಮತ್ತು ಸೊಲ್ಯೂಷನ್ ನೋಡ್ರಿ ಕೇರ್ಫುಲಿ. ಇಟ್ ಈಸ್ ಫಾರ್ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್. ಬರ್ರಿ ಸಾಲ್ವ್ ಮಾಡೋಣ್ರಿ. ಈಗ ಯಾವ ಅಕೌಂಟ್ ರೀ? ಈಗ ಪ್ರೊಸೆಸ್ 3 ಅಕೌಂಟ್ ಅಲ್ಲ, ಪ್ರೊಸೆಸ್ 3 ಅಕೌಂಟ್ ಸೇಮ್ ರೀ. ಫಸ್ಟ್ ಏನು ಬೇಕು ನಮಗೆ? ಇಲ್ಲಿ ಇನ್ಪುಟ್ ಇಂಟ್ರೊಡ್ಯೂಸ್ ಬೇಕು. ಇನ್ಪುಟ್ ಇಂಟ್ರೊಡ್ಯೂಸ್ ಪ್ರೊಸೆಸ್ 2 ಅಕೌಂಟ್ ಒಳಗೆ ಬಂದಿದ್ದಲ್ರಿ ಇಲ್ಲಿ ಆನ್ಸರ್ ಬಂದಿದ್ದಲ್ರಿ, ಅದು ಪ್ರೊಸೆಸ್ 2 ಅಕೌಂಟ್ ಒಳಗೆ ಇಲ್ಲೇ ಬಂದಿದ್ದಲ್ಲ ಆನ್ಸರ್. ಇಲ್ಲೇ ಐತ್ರಿ ಇದು. ಏನು ರೀ? ಯೂನಿಟ್ಸ್ ಎಷ್ಟು ರೀ? 840 ಅಲ್ಲ, ಅದು 840 ಇಲ್ಲೇ ಬಂದಿದ್ದಲ್ರಿ ಆನ್ಸರ್. ಕಾಪಿ ಪೇಸ್ಟ್ ಅದು 840. ರೇಟ್ ಎಷ್ಟು ಬಂದಿದ್ರಿ? ಇದು 20. ಅಮೌಂಟ್ ಎಷ್ಟು ಬಂದಿದ್ರಿ? 16,800 ಹೌದಲ್ಲ? ಡನ್ ನೋಡ್ರಿ. ಈಗ ಬರ್ರಿ ಮಟೀರಿಯಲ್ಸ್, ಡೈರೆಕ್ಟ್ ಮಟೀರಿಯಲ್ಸ್. ಡೈರೆಕ್ಟ್ ಮಟೀರಿಯಲ್ಸ್ ಪ್ರೊಸೆಸ್ 3 ಅಕೌಂಟ್ ಒಳಗೆ ಎಷ್ಟು ಬಂದಿದ್ರಿ? 2,962. 2,962. ನೆಕ್ಸ್ಟ್ ಲೇಬರ್ ಅಂದರೆ ಡೈರೆಕ್ಟ್ ವೇಜಸ್. ಡೈರೆಕ್ಟ್ ವೇಜಸ್ ಪ್ರೊಸೆಸ್ 3 ಅಕೌಂಟ್ ಒಳಗೆ ಎಷ್ಟು ಬಂದಿದ್ರಿ? 4,000. ಆಮೇಲೆ ಓವರ್ ಹೆಡ್ ಪ್ರೊಡಕ್ಷನ್ ಪ್ರೊಡಕ್ಷನ್ ಓವರ್ ಹೆಡ್ ಪ್ರೊಸೆಸ್ 3 ಅಕೌಂಟ್ ಒಳಗೆ ಇಲ್ಲ, ಕೊಟ್ಟಿಲ್ಲ. ಅಂದರೆ 100% ಆಫ್ ಡೈರೆಕ್ಟ್ ವೇಜಸ್ ಮೇಲೆ ಐತ್ರಿ 4,000. 4,000 ಇಂಟು 100% ಎಷ್ಟು ಇಲ್ಲೇ? 4,000 ಬರ್ಬೇಕು. 4,000 ಇಲ್ಲೈತೆ ನೋಡ್ರಿ. 4,000 ಇಂಟು 100% ಇಲ್ಲ 4,000 ಮುಗೈತ್ರಿ. ಈಗ ಬಾಜು ಬರ್ರಿ ನಾರ್ಮಲ್ ಲಾಸ್. ನಮ್ಮ ಕಡೆ ಇಲ್ಲ ಅಂದರೆ ಕ್ಯಾಲ್ಕುಲೇಷನ್ ಮಾಡ್ಬೇಕು. ವರ್ಕಿಂಗ್ ನೋಟ್ ನಾರ್ಮಲ್ ಲಾಸ್ ಇಸ್ ಈಕ್ವಲ್ ಟು ಇನ್ಪುಟ್ ಇಂಟು ರೇಟ್. ಇನ್ಪುಟ್ ಬೇಕು ನಮಗೆ ಫಸ್ಟ್. ಇಲ್ಲೇ ಇನ್ಪುಟ್ ಎಲ್ಲೈತ್ರಿ? ಇನ್ಪುಟ್ ಇಂಟ್ರೊಡ್ಯೂಸ್ಡ್ ಎಷ್ಟೈತ್ರಿ? 840 ಇಂಟು ರೇಟ್. ನಾರ್ಮಲ್ ಲಾಸ್ ರೇಟ್ ಬೇಕು ನಮಗೆ.
ಪರ್ಸೆಂಟೇಜ್ ಆಫ್ ನಾರ್ಮಲ್ ಲಾಸ್ ರೇಟ್ ಎಷ್ಟಿದೆ ಪ್ರೋಸೆಸ್ 3 ಅಕೌಂಟ್ ಒಳಗೆ 15%. 15/100 ಮಾಡ್ರಿ ಎಷ್ಟ್ರಿ 840 into 15%, 126 units. ಓಕೆ 126 ಯೂನಿಟ್ಸ್ ಏನ್ರಿ ಇದು ನಾರ್ಮಲ್ ಲಾಸ್ ಎಷ್ಟು ಯೂನಿಟ್ಸ್ ಒಳಗೆ 126. ಇಲ್ಲೇ ಡ್ಯಾಶ್ ಹೌದಲ್ಲ. ನೆಕ್ಸ್ಟ್ ಸ್ಕ್ರಾಪ್ ವ್ಯಾಲ್ಯೂ ಸೇಮ್ ಟು ಸೇಮ್ ಬರಬೇಕಲ್ಲ 126 ಸ್ಕ್ರಾಪ್ ವ್ಯಾಲ್ಯೂ ನಮಗೆ ರೇಟ್ ಬೇಕು ಎಲ್ಲೈತ್ರಿ ವ್ಯಾಲ್ಯೂ ಆಫ್ ಸ್ಕ್ರಾಪ್ ಪ್ರೋಸೆಸ್ 3 ಅಕೌಂಟ್ ಒಳಗೆ ಎಷ್ಟು ರೀ 5 ರೂಪೀಸ್ ರೇಟ್ ಎಷ್ಟು ರೀ 5. 126 into 5 ಮಾಡ್ರಿ 630 ಬಂತ್ರಿ. ಈಗ ಬರ್ರಿ ಸೆಕೆಂಡ್ ಒಳಗೆ ನಾರ್ಮಲ್ ಔಟ್ಪುಟ್ ಇಸ್ ಈಕ್ವಲ್ ಟು ಇನ್ಪುಟ್ ಮೈನಸ್ ನಾರ್ಮಲ್ ಲಾಸ್. ಇನ್ಪುಟ್ ಐತ್ರಿ ಸೇಮ್ ಐತ್ರಿ. ಇನ್ಪುಟ್ ಎಷ್ಟು ರೀ ಇಲ್ಲಿಗೆ 840, ಇಲ್ಲಿ ಇನ್ಪುಟ್ ಎಷ್ಟು ರೀ ಸೇಮ್ 840. ಆಮೇಲೆ ಏನ್ರಿ ಮೈನಸ್ ಏನು ಬೇಕಿಲ್ಲ ನಾರ್ಮಲ್ ಲಾಸ್ ಎಷ್ಟು ಬಂತ್ರಿ ನಾರ್ಮಲ್ ಲಾಸ್ 126 ಮಾಡ್ರಿ 840 ಮೈನಸ್ 126 ಎಷ್ಟು ರೀ 714 ಯೂನಿಟ್ಸ್ 714 ಯೂನಿಟ್ಸ್. ಈಗೇನ್ರಿ ಅಬ್ ನಾರ್ಮಲ್ ಲಾಸ್ ಇಸ್ ಈಕ್ವಲ್ ಟು ನಾರ್ಮಲ್ ಔಟ್ಪುಟ್ ಮೈನಸ್ ಆಕ್ಚುಯಲ್ ಔಟ್ಪುಟ್. ನಮ್ಗೆ ಏನು ಬೇಕ್ರಿ ಫಸ್ಟ್ ಇಲ್ಲಿ ನಾರ್ಮಲ್ ಔಟ್ಪುಟ್ ಬೇಕು. ಎಲ್ಲೈತ್ರಿ ನಾರ್ಮಲ್ ಔಟ್ಪುಟ್ ಇಲ್ಲೈತಿ ನಾರ್ಮಲ್ ಔಟ್ಪುಟ್ ಎಷ್ಟು ರೀ 714. ಈಗೇನ್ರಿ ಇಲ್ಲೇ ಮೈನಸ್ ಸೈನ್ ಹಚ್ಚಿರಿ. ಈಗೇನು ಬೇಕು ನಮ್ಗೆ ಇಲ್ಲೇ ಆಕ್ಚುಯಲ್ ಔಟ್ಪುಟ್ ಎಲ್ಲ ನೋಡ್ಬೇಕ್ರಿ ಇಲ್ಲೇ ಔಟ್ಪುಟ್ ಯೂನಿಟ್ಸ್ ಪ್ರೋಸೆಸ್ 3 ಅಕೌಂಟ್ ಒಳಗೆ ಔಟ್ಪುಟ್ ಯೂನಿಟ್ಸ್ ಎಷ್ಟೈತ್ರಿ ಪ್ರೋಸೆಸ್ 3 ಅಕೌಂಟ್ ಒಳಗೆ 750. ಆಕ್ಚುಯಲ್ ಔಟ್ಪುಟ್ ಎಷ್ಟು ಈಗ 750. ಹಾಂ ಈಗ ಬಂದು ನೋಡ್ರಿ 714 ಮೈನಸ್ 750 ಎಷ್ಟು ರೀ ಆನ್ಸರ್ ಎಷ್ಟು ಹೆಂಗೆ ಬಂತ್ರಿ -36. ಆನ್ಸರ್ ಎಷ್ಟು ಹೆಂಗೆ ಬಂತ್ರಿ -36 ಯೂನಿಟ್ಸ್. ಹಾಂ ವೆರಿ ಕೇರ್ಫುಲಿ. ಈಗ ನೋಡ್ರಿ -36 ಬಂತಲ್ಲ ಸೇಮ್ ಆನ್ಸರ್ ಪಾಸಿಟಿವ್ ಬಂತ್ರಿ +36. ಅವಾಗ ಏನ್ರಿ ಅಬ್ ನಾರ್ಮಲ್ ಲಾಸ್ 36 ರೇಟ ಆಮೇಲೆ ಅಮೌಂಟ್. ಈಗ -36 ಬಂತ್ರಿ ಮೈನಸ್ ಒಳಗೆ -36 ಬಂತ್ರಿ ಮೈನಸ್ ಬಂದ್ರೆ ಏನ್ರಿ ಇದು ಅಬ್ ನಾರ್ಮಲ್ ಲಾಸ್ ಏನು ಅಬ್ ನಾರ್ಮಲ್ ಗೇನ್ ಅದು ಅಬ್ ನಾರ್ಮಲ್ ಗೇನ್ ಮೈನಸ್ ಆನ್ಸರ್ ಬಂದ್ರೆ ಏನ್ರಿ ಅಬ್ ನಾರ್ಮಲ್ ಗೇನ್. ನೀವು ಬೇಕಂದ್ರೆ ಫಾರ್ಮುಲಾ ಬರೀರಿ ಇಲ್ಲಾಂದ್ರೆ ಬೇಡ ನಿಮ್ದು ಮರ್ಜಿ. ನೀವು ಬೇಕಂದ್ರೆ ಫಾರ್ಮುಲಾ ಬರೀರಿ ಇಲ್ಲಾಂದ್ರೆ ನಿಮ್ದು ಮರ್ಜಿ. ಈಗೇನ್ರಿ ಮೈನಸ್ ಬಂತ್ರಿ ಅಬ್ ನಾರ್ಮಲ್ ಲಾಸ್ ಅಂತ ಹೇಳ್ತಿಲ್ರಿ ಅಬ್ ನಾರ್ಮಲ್ ಗೇನ್ ಅಂತ ಹೇಳ್ತೀರಿ ನೀವು. ಇದು ಅಬ್ ನಾರ್ಮಲ್ ಗೇನ್ ಅದು ಇದು ಏನ್ರಿ ಇದು ಮೈನಸ್ ಬಂದ್ರೆ ಏನ್ರಿ ಮೈನಸ್ ಇಲ್ಲೇ ಮೈನಸ್ ಬಂದ್ರೆ ಏನ್ರಿ ಅಬ್ ನಾರ್ಮಲ್ ಗೇನ್ ಎಷ್ಟು ಬಂತ್ರಿ ಈಗ -36 ಅಂದ್ರೆ ಯೂನಿಟ್ಸ್. ಈಗ ನೋಡ್ರಿ ಅಬ್ ನಾರ್ಮಲ್ ಲಾಸ್ ಬಂದಿಲ್ಲ ಈಗ ಯಾಕಂದ್ರೆ ಪಾಸಿಟಿವ್ ಬಂದಿಲ್ಲ ಅಂದ್ರೆ ಡ್ಯಾಶ್ ಅಂತ ಬರೀರಿ. ಇಲ್ಲಾಂದ್ರೆ ರಫ್ ಮಾಡಿಬಿಡ್ರಿ. ಇಲ್ಲಾಂದ್ರೆ ಏನು ಮಾಡ್ತೀರಿ ರಫ್ ಮಾಡಿಬಿಡ್ತೀರಿ. ಈಗ ನನಗೆ ಬೇಡ ಅಬ್ ನಾರ್ಮಲ್ ಲಾಸ್ ಬೇಡ ನಾ ಏನು ಮಾಡ್ತೇನೆ ರೀ ಈಗ ರಫ್ ಮಾಡಿಬಿಡ್ತೇನೆ ರೀ ಯಾಕಂದ್ರೆ ನನ್ನ ಕಡೆ ಅಬ್ ನಾರ್ಮಲ್ ಲಾಸ್ ಇಲ್ಲ. ಅಬ್ ನಾರ್ಮಲ್ ಲಾಸ್ ಬಂದಿಲ್ಲ ಪಾಸಿಟಿವ್ ಬಂದ್ರೆ ಅಬ್ ನಾರ್ಮಲ್ ಲಾಸ್. ಈಗ ನೆಗೆಟಿವ್ ಬಂತ್ರಿ ಅಂದ್ರೆ ಏನ್ರಿ ಅಬ್ ನಾರ್ಮಲ್ ಗೇನ್ ಇಲ್ಲೇ ಬರ್ಬೇಕು ಅಬ್ ನಾರ್ಮಲ್ ಗೇನ್ ಮೈನಸ್ ಬಂತ್ರಿ ಆನ್ಸರ್ ಅದಕ್ಕೆ ಅಬ್ ನಾರ್ಮಲ್ ಗೇನ್. ಈಗ ಏನು ಮಾಡ್ತೀರಿ ಎಷ್ಟು ಯೂನಿಟ್ಸ್ ಇದ್ದು 36 ಯೂನಿಟ್ಸ್ ಅಂದರೆ ಯೂನಿಟ್ಸ್ ಒಳಗೆ 36. ಅಬ್ ನಾರ್ಮಲ್ ಗೇನ್ ಆಲ್ಸೋ ಇಂಪಾರ್ಟೆಂಟ್ ರೀ ತಿರ್ಬಲ್ ಎ ಅಲ್ಲ ಅದು ತಿರ್ಬಲ್ ಎ ಅಬ್ ನಾರ್ಮಲ್ ಲಾಸ್ ಅಬ್ ನಾರ್ಮಲ್ ಗೇನ್ ಆಕ್ಚುಯಲ್ ಔಟ್ಪುಟ್ ಸ್ಟಾರ್ ಮಾರ್ಕ್ ರೀ. ಅಬ್ ನಾರ್ಮಲ್ ಲಾಸ್ ಇಲ್ಲ ಈಗ ಅಬ್ ನಾರ್ಮಲ್ ಲಾಸ್ ಬಂದ್ರೆ ಅಬ್ ನಾರ್ಮಲ್ ಗೇನ್ ಬರಂಗಿಲ್ಲ ಅಬ್ ನಾರ್ಮಲ್ ಗೇನ್ ಬಂದ್ರೆ ಅಬ್ ನಾರ್ಮಲ್ ಲಾಸ್ ಬರಂಗಿಲ್ಲ ಹಿಂಗೈತ್ರಿ. ಈಗ -36 ಅಂದ್ರೆ ಏನ್ರಿ ಅಬ್ ನಾರ್ಮಲ್ ಗೇನ್. ಯೂನಿಟ್ಸ್ ಕಾಲಮಲ್ಲಿ ಎಷ್ಟು ಬರೀರಿ ಈಗ 36 ಅಂತ ಬರೀರಿ. -36 ಬೇಡ ಬರೀ 36 ಅಂತ ಬರೀರಿ. ಮೈನಸ್ ಅಂದ್ರೆ ಯಾಕೆ ಇದ್ದು ಅಬ್ ನಾರ್ಮಲ್ ಗೇನ್ ಅಂತ ಅರ್ಥ ಮಾಡ್ಕೋಬೇಕು. ಓಕೆ ಈಗ ನಮ್ಗೆ ಏನು ಬೇಕ್ರಿ ಇಲ್ಲಿ ರೇಟ್ ಬೇಕಾ ಆಮೇಲೆ ಆಕ್ಚುಯಲ್ ಔಟ್ಪುಟ್ ಸ್ಟಾರ್ ಮಾರ್ಕ್ ಟ್ರಾನ್ಸ್ಫರ್ ಟು ನೆಕ್ಸ್ಟ್ ಪ್ರೊಸೆಸ್ ಇಲ್ಲೇ ರೇಟ್ ಬೇಕು. ಓಕೆ ಬರ್ರಿ ಅಬ್ ನಾರ್ಮಲ್ ಗೇನ್ ಯೂನಿಟ್ಸ್ ಐತ್ರಿ ರೇಟ್ ಬೇಕು ನಮಗೆ. ಆಕ್ಚುಯಲ್ ಔಟ್ಪುಟ್ ಎಲ್ಲೈತ್ರಿ ಆಕ್ಚುಯಲ್ ಔಟ್ಪುಟ್ ಇಲ್ಲೈತ್ರಿ ಆಕ್ಚುಯಲ್ ಔಟ್ಪುಟ್ ಎಷ್ಟು ರೀ 750. ಇಲ್ಲಾಂದ್ರೆ ಆಕ್ಚುಯಲ್ ಔಟ್ಪುಟ್ ಅಂದ್ರೆ ಇದು ಔಟ್ಪುಟ್ ಅಂದ್ರೆ ಏನ್ರಿ ಆಕ್ಚುಯಲ್ ಔಟ್ಪುಟ್ ಯೂನಿಟ್ಸ್ ಎಷ್ಟೈತಿ ಪ್ರೋಸೆಸ್ 3 ಒಳಗೆ 750. ಅಲ್ಲಿಂದ ತಗೋರಿ ಇಲ್ಲಾಂದ್ರೆ ಇಲ್ಲಿಂದ ತಗೋರಿ 750 ಆಕ್ಚುಯಲ್ ಔಟ್ಪುಟ್ ಟ್ರಾನ್ಸ್ಫರ್ ಟು ನೆಕ್ಸ್ಟ್ ಪ್ರೊಸೆಸ್ ಎಷ್ಟು ರೀ 750
750 ಅಂತ ತಗೋರಿಲ್ಲ. ಈಗ ನಮಗೆ ಇಲ್ಲೇ ರೇಟ್ ಬೇಕಾ ಇಲ್ಲೇ ರೇಟ್ ಬೇಕು, ಏನು ಹೆಂಗೆ ಮಾಡ್ತೀರಿ ಫಾರ್ಮುಲಾ ಕಾಸ್ಟ್ ಪರ್ ಯೂನಿಟ್ ಇಸ್ ಈಕ್ವಲ್ ಟು ಟೋಟಲ್ ಕಾಸ್ಟ್ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಡಿವೈಡ್ ಬೈ ನಾರ್ಮಲ್ ಔಟ್ಪುಟ್. ಏನು ಬೇಕು ನಮಗೆ ಇಲ್ಲಿ ಫಸ್ಟ್ ಟೋಟಲ್ ಕಾಸ್ಟ್ ಬೇಕು. ಟೋಟಲ್ ಕಾಸ್ಟ್ ಬೇಕಂದ್ರೆ ಟೋಟಲ್ ಮಾಡಿರಿ, ರಫ್ ಆಗಿ ಮಾಡಿರಿ. ನೋಡ್ರಿ ಇಲ್ಲೇ ನಾವು ಫಸ್ಟ್ ಕ್ವಶನ್ ಇರಲಿ ಸೆಕೆಂಡ್ ಕ್ವಶನ್ ಇರಲಿ, ಈಗ ಪ್ರೊಸೆಸ್ 1 ಅಕೌಂಟ್ ಪ್ರೊಸೆಸ್ 2 ಅಕೌಂಟ್ ನಾ ಡ್ಯಾಡ್ ತೊಗೊಬಿಟ್ರಿ. ಇದು ಎಲ್ಲ ನಾ ಏನು ಮಾಡಿಬಿಟ್ರಿ ಡ್ಯಾಡ್ ತೊಗೊಬಿಟ್ರಿ. ಈಗ ಡ್ಯಾಡ್ ತೊಗೋಬೇಡ್ರಿ, ಯಾಕಂದ್ರೆ ಇಲ್ಲೇ ಒಂದೈತಲ್ಲ ಆಬ್ ನಾರ್ಮಲ್ ಗೇನ್ ಯೂನಿಟ್ಸ್ ಐತ್ರಿ, ರೇಟ್ ಐತ್ರಿ, ಅಮೌಂಟ್ ಬರ್ಬೇಕಿಲ್ಲೇ. ನಮ್ಮ ಕಡೆ ಟೋಟಲ್ ಮಾಡೋಕೆ ಆಗಂಗಿಲ್ಲ ಇದು. ಅದಕ್ಕೆ ಏನು ಮಾಡ್ತೀರಿ ಪೆಂಡಿಂಗ್ ಇಟ್ಕೋರಿ. ಇದು ಹೆಂಗೆ ಪೆಂಡಿಂಗ್ ಇಟ್ಕೋರಿ, ರಫ್ ಮಾಡಿರಿ, ರಫ್ ಆಗಿ ಟೋಟಲ್ ಕಾಸ್ಟ್ ರಫ್ ಆಗಿ ಮಾಡಿರಿ. ಆಮೇಲೆ ತೊಗೋರಿ, ಇದು ತೊಗೋರಿ ಕ್ಯಾಶಿ ತೊಗೋರಿ. 16,800 ಪ್ಲಸ್ 2,962 ಪ್ಲಸ್ 4,000 ಪ್ಲಸ್ 4,000 ಇಲ್ಲೇ ಮಟ ಮಾಡಿರಿ, ಇಲ್ಲೇ ಮಟ ಮಾಡಿರಿ. ಬಟ್ ಇಲ್ಲಿ ಆನ್ಸರ್ ಬರಿಬೇಡ್ರಿ, ಯಾಕಂದರೆ ಇನ್ನೊಂದು ಐತ್ರಿ ಇಲ್ಲೇ ರೇಟ್ ಮತ್ತು ಅಮೌಂಟ್ ಬರಿಬೇಕಿಲ್ಲ. ಆ ಪ್ರೊಸೆಸ್ 1 ಅಕೌಂಟ್ ಒಳಗೆ ಪ್ರೊಸೆಸ್ 2 ಅಕೌಂಟ್ ಒಳಗೆ ಇದ್ದಿದ್ದಿಲ್ಲ, ಈಗ ಐತ್ರಿ ಆಬ್ನಾರ್ಮಲ್ ಗೇನ್ ಬಂತ್ರಿ ಇಲ್ಲೇ. ಅದಕ್ಕೆ ಇಲ್ಲಿಂದ ಇಲ್ಲೇ ಮಟ ಮಾಡಿರಿ. ಎಷ್ಟು ಈಗ ಆನ್ಸರ್ ಎಷ್ಟು ಬಂತ್ರಿ ಇದು ಎಲ್ಲ ಆ್ಯಡ್ ಮಾಡಿರಿ. 16,800 ಪ್ಲಸ್ 2,962 ಪ್ಲಸ್ 4,000 ಪ್ಲಸ್ 4,000 ಎಷ್ಟು ಬಂತ್ರಿ ಇಲ್ಲೇ ಮಟ 27,762 ಬಂತ್ರಿ. ಟೋಟಲ್ ಕಾಸ್ಟ್ ಎಷ್ಟು ಈಗ 27,762. ಬಟ್ ಇಲ್ಲೇ ಬರಿಬೇಡ್ರಿ, ಪ್ರೊಸೆಸ್ 1 ಅಕೌಂಟ್ ಪ್ರೊಸೆಸ್ 2 ಅಕೌಂಟ್ ಒಳಗೆ ನೀವು ಬರ್ಬಿಟ್ಟಿರಿ ಈಗ ಅಲ್ಲೇ. ಈಗ ಬರಿಬೇಡ್ರಿ, ಯಾಕಂದರೆ ಇನ್ನೊಂದು ಐತ್ರಿ ಇಲ್ಲ ಅಬ್ನಾರ್ಮಲ್ ಗೇನ್ ಬರಬೇಕಿಲ್ಲ. ಈ ಪ್ರೊಸೆಸ್ 3 ಅಕೌಂಟ್ ಒಳಗೆ ಐತಿರಿ ಇದು. ಅದಕ್ಕೆ ಇಲ್ಲೇ ಮಟ ಆ್ಯಡ್ ಮಾಡಿರಿ, ಇಲ್ಲೇ ಬರೀರಿ ಟೋಟಲ್ ಕಾಸ್ಟ್ ಅದು 27,762. ಆಮೇಲೆ ಏನು ರೀ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಎಲ್ಲೈತ್ರಿ, ಸ್ಕ್ರಾಪ್ ವ್ಯಾಲ್ಯೂ ಎಷ್ಟು ರೀ 630. ಆಮೇಲೆ ಡಿವೈಡೆಡ್ ಬೈ ನಾರ್ಮಲ್ ಔಟ್ಪುಟ್ ಎಲ್ಲೈತ್ರಿ, ನಾರ್ಮಲ್ ಔಟ್ಪುಟ್ ಎಷ್ಟು ರೀ 714 ಮಾಡಿರಿ. 27,762 ಮೈನಸ್ 630 ಎಷ್ಟು ರೀ 27,132 ಡಿವೈಡೆಡ್ ಬೈ 714 ಮಾಡಿರಿ. ಎಷ್ಟು ರೀ ಈಗ 27,132 ಡಿವೈಡೆಡ್ ಬೈ 714 38 ಬಂತ್ರಿ. 38 ರೇಟ್ ಬಂತ್ರಿ. ಎಲ್ಲೆಲ್ಲಿ ಹಾಕ್ಬೇಕಿದ್ದು ರೇಟ ಆಬ್ ನಾರ್ಮಲ್ ಗೇನ್ಗೆ 38 ಅಂತ ಹಾಕ್ಬೇಕು ರೇಟ್. ಇದು 38 ರೇಟ್ ಕಾಲಮಲ್ಲೇ. ಆಮೇಲೆ ಆ್ಯಕ್ಚುಯಲ್ ಔಟ್ಪುಟ್ ಐತಲ್ರಿ, ಇಲ್ಲಿ ಆ್ಯಕ್ಚುಯಲ್ ಔಟ್ಪುಟ್ ರೇಟ್ ಕಾಲಮ್ ಖಾಲಿ ಇಲ್ಲ, ಅದು 38 ಹಾಕ್ಬೇಕು. ಹಾಂ ಈಗ ಇಂಟು ಮಾಡಿರಿ, ಇದು ಇಂಟು ಮಾಡಿರಿ. 36 ಇಂಟು 38 ಮಾಡಿರಿ ಎಷ್ಟು ರೀ 1,368 1,368. ಆಮೇಲೆ ಇದು ಇಂಟು ಮಾಡಿರಿ 750 ಇಂಟು 38 ಮಾಡಿರಿ 28,500 28,500. ಈಗ ಟೋಟಲ್ ಮಾಡಿರಿ ಇಲ್ಲ 16,800 ಪ್ಲಸ್ 2,962 ಪ್ಲಸ್ 4,000 ಪ್ಲಸ್ 4,000 ಪ್ಲಸ್ 1,368 ಎಷ್ಟು ಬಂತ್ರಿ ಆನ್ಸರ್ 29,130 29,130 ಬಂತ್ರಿ. ಸೇಮ್ ಆನ್ಸರ್ ಇಲ್ಲೇ ಬರೀರಿ. ಈಗ 29,130 ಬರೀರಿ. ಸರ್ ಬೇರೆ ಪ್ರಾಬ್ಲಮ್ ಅಲ್ಲೇ ಪ್ರೊಸೆಸ್ 1 ಅಕೌಂಟ್ ಒಳಗೆ ಪ್ರೊಸೆಸ್ 2 ಅಕೌಂಟ್ ಒಳಗೆ ನೀವು ಇದು ತೊಗೊಂಡ್ಬಿಟ್ರಿ ಅಂತ. ಈಗ ಯಾಕೆ ತೊಗೊಂಡಿಲ್ರಿ ಸರ್ ಇದು ಟೋಟಲ್ ಕಾಸ್ಟ್ ಅಲ್ಲಿ ಅಂತ? ನಮ್ಮ ಕಡೆ ಇದು ಬ್ಯಾಲೆನ್ಸ್ ಐತ್ರಿ, ಆಬ್ ನಾರ್ಮಲ್ ಗೇನ್ ಬ್ಯಾಲೆನ್ಸ್ ಐತ್ರಿ. ಅದಕ್ಕೆ ಇಲ್ಲಿಂದ ಇಲ್ಲೇ ಮಟ ನಾವು ಟೋಟಲ್ ಮಾಡಿ ಇಲ್ಲೇ ಬಂದ್ಬಿಟ್ಟಿರಿ. ಆಮೇಲೆ ಮೈನಸ್ ಮಾಡಿ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ 38 ಬಂತ್ರಿ ರೇಟ್. ಆವಾಗ ಮತ್ತೆ 38 ಬಂದ ಮೇಲೆ ಇಲ್ಲೇ ಹಾಕಿದ್ರಿ 38 ರೇಟ್. ಈಗ ಮಲ್ಟಿಪ್ಲೈ ಮಾಡಿ ಈಗ ಬರ್ದಿರಿ. ಈಗ ಟೋಟಲ್ ಮಾಡಿ ಇಲ್ಲೇ ಬರಿಬೇಕು, ಹೌದಲ್ಲ? ಈಗ ಇದು ಟೋಟಲ್ ಕಾಸ್ಟ್ ಅಲ್ಲ, ಈಗ ಇಲ್ಲಿ ಮಟ ಟೋಟಲ್ ಕಾಸ್ಟ್ ಐತ್ರಿ, ಯಾಕಂದ್ರೆ ಇದು ಬ್ಯಾಲೆನ್ಸ್ ಇತ್ತಲ್ಲ ಅದು ಅವಾಗ. ಅದಕ್ಕೆ ಹಾಂ 29,130 29,130. ಈಗ ಟೋಟಲ್ ಮಾಡಿದ್ದು ಎಲ್ಲ ಮೇಲೆ 630 ಪ್ಲಸ್ 28,500 ಮಾಡಿರಿ ಎಷ್ಟು ರೀ 29,130 ಬಂತ್ರಿ ಆನ್ಸರ್. ಈಗ ಈಗ ಬ್ಯಾಲೆನ್ಸ್ ಆತಲ್ಲ, ಎಲ್ಲ ಬ್ಯಾಲೆನ್ಸ್ ಆತಲ್ಲ, ಈಗ ಎಲ್ಲ ಬ್ಯಾಲೆನ್ಸ್ ಸರಿ. ಪ್ರೊಸೆಸ್ 1 ಪ್ರೊಸೆಸ್ 2 ಪ್ರೊಸೆಸ್ 3 ಎಲ್ಲ ಬ್ಯಾಲೆನ್ಸ್ ಆಗೈತ್ರಿ. ಪ್ರೊಸೆಸ್ 3 ಅಕೌಂಟ್ ಒಳಗೆ ಏನು ಬಂತ್ರಿ ಆಬ್ ನಾರ್ಮಲ್ ಗೇನ್ ಬಂತ್ರಿ. ಇಲ್ಲೇ ಬರ್ರಿ ಆ್ಯಕ್ಚುಯಲ್ ಔಟ್ಪುಟ್ ಟ್ರಾನ್ಸ್ಫರ್ ಟು ನೆಕ್ಸ್ಟ್ ಪ್ರೊಸೆಸ್. ಬಾಜು ಮತ್ತು ಪ್ರೊಸೆಸ್ ಐತ್ರಿ. ಪ್ರೊಸೆಸ್ 1 ಅಕೌಂಟ್ ಮಾಡಿ ಪ್ರೊಸೆಸ್ 2ಗೆ ಟ್ರಾನ್ಸ್ಫರ್ ಮಾಡಿದ್ರಿ. ಪ್ರೊಸೆಸ್ 2 ಅಕೌಂಟ್ ರೆಡಿ ಮಾಡಿ ಪ್ರೊಸೆಸ್ 3ಗೆ ಟ್ರಾನ್ಸ್ಫರ್ ಮಾಡಿದ್ರಿ. ಪ್ರೊಸೆಸ್ 3 ಅಕೌಂಟ್ ರೆಡಿ ಮಾಡಿ ಎಲ್ಲಿ ಟ್ರಾನ್ಸ್ಫರ್ ಮಾಡ್ಬೇಕು? ಮತ್ತು ಮುಂದೆ ಪ್ರೊಸೆಸ್ ಅಲ್ಲ, ಪ್ರೊಸೆಸ್ 4 ಅಲ್ಲ, ಅಲ್ಲೇ
ಪ್ರೋಸೆಸ್ 4 ಇತ್ತಲ್ರಿ, ಸಪೋಸ್ ಅಸ್ಯೂಮ್ ಮಾಡ್ರಿ ಪ್ರೋಸೆಸ್ 4 ಇತ್ರಿ ಅಲ್ಲೇ, ಅವಾಗ ಏನು ಮಾಡ್ತೀರಿ ನೀವು ಆಕ್ಚುಯಲ್ ಔಟ್ಪುಟ್ ಟ್ರಾನ್ಸ್ಫರ್ ಟು ನೆಕ್ಸ್ಟ್ ಪ್ರೋಸೆಸ್ 4 ಅಂತ ಬರ್ತಿದ್ರಿ, 4 ಅಂತ. ಈಗ ಪ್ರೋಸೆಸ್ 4 ಅಲ್ಲ, ಮುಗಿತ್ರಿ ಇಲ್ಲೇ, ಅದಕ್ಕೆ ಏನು ಮಾಡ್ತೀರಿ ಟ್ರಾನ್ಸ್ಫರ್ ಟು ನೆಕ್ಸ್ಟ್ ಪ್ರೋಸೆಸ್ ಅಲ್ಲ, ನಮ್ಮ ಕಡೆ ಟ್ರಾನ್ಸ್ಫರ್ ಟು ಫಿನಿಶ್ಡ್ ಗುಡ್ಸ್, ಟ್ರಾನ್ಸ್ಫರ್ ಟು ಫಿನಿಶ್ಡ್ ಗುಡ್ಸ್ ಮುಗಿತ್ರಿ ಇಲ್ಲೇ ನಿಂದು ಪ್ರಾಡಕ್ಟ್ ಮುಗಿತ್ರಿ. ಮತ್ತೆ ಪ್ರೋಸೆಸ್ ಅಲ್ಲ, ಪ್ರೋಸೆಸ್ 1 ಅಕೌಂಟ್ ರೆಡಿ ಮಾಡಿ ಟ್ರಾನ್ಸ್ಫರ್ ಟು ಪ್ರೋಸೆಸ್ 2, ಪ್ರೋಸೆಸ್ 2 ಅಕೌಂಟ್ ರೆಡಿ ಮಾಡಿ ಟ್ರಾನ್ಸ್ಫರ್ ಟು ಪ್ರೋಸೆಸ್ 3, ಪ್ರೋಸೆಸ್ 3 ಅಕೌಂಟ್ ರೆಡಿ ಮಾಡಿ ಟ್ರಾನ್ಸ್ಫರ್ ಟು ಫಿನಿಶ್ಡ್ ಗುಡ್ಸ್. ಮತ್ತೆ ಪ್ರೋಸೆಸ್ 4 ಅಲ್ಲ ಅಲ್ಲೇ, ಅದಕ್ಕೆ ಈ ಥರ ರೆಡಿ ಮಾಡ್ಬೇಕು ನೋಡ್ರಿ. डिटेल आगे नोड्रीपा ಈಗ समझ में आया क्या आप लोगों को? प्रोसेस 3 अकाउंट रेडी करे हमें, रेडी करके क्या यहाँ पे इनपुट इंट्रोड्यूस करके था, वो जो है प्रोसेस 2 अकाउंट रेडी करने के बाद में जो यहाँ पे आंसर आता देखो, वो आंसर हमें यहाँ पे लिख लेते, वही आंसर यहाँ पे कॉपी पेस्ट करना 840 20 16,800. उसके बाद क्या बचा मटेरियल, डायरेक्ट मटेरियल कहाँ पे प्रोसेस 3 अकाउंट में 2,962 लिख ले यहाँ पे. इसके बाद लेबर में डायरेक्ट वेजेस कहाँ पे, डायरेक्ट वेजेस इधर है, कितना है प्रोसेस 3 अकाउंट में 4,000 यहाँ पे लिख ले. इसके बाद क्या है ओवरहेड, ओवरहेड बोले तो कौन सा प्रोडक्शन ओवरहेड कितना है, डैश है यहाँ पे, डैश मतलब क्या बोला नहीं डायरेक्ट वेजेस के ऊपर 100% लो करके बोल रहा, डायरेक्ट वेजेस इधर है 4,000 का 100% कितना होता है यहाँ पे 4,000 होता है, इसलिए 4,000. इसके बाद अब नॉर्मल गेन तो अभी तक नया था हमारे पास, अभी तक नया वो बाद में देखेंगे. इसके बाद बाजू में आओ, क्या पूछा है नॉर्मल लॉस, वो हमें मालूम करना. वर्किंग नोट नॉर्मल लॉस इज इक्वल टू इनपुट इंटू रेट करके. यहाँ पे क्या पूछा है सबसे पहले इनपुट पूछा, इनपुट हमारे पास है क्या है इधर ये वाला इनपुट इंट्रोड्यूस कितना है यहाँ पे 840 लो, इंटू है इंटू लो, रेट दिया, रेट क्या पूछा नॉर्मल लॉस का रेट पूछा हमारे को, कहाँ पे है नॉर्मल लॉस का रेट कितना है प्रोसेस 3 में 15%, 15/100 कितना था 126 यूनिट्स आता. नॉर्मल लॉस नहीं है, नॉर्मल लॉस में आओ कितना पूछा उन्हें 126 यूनिट्स, यूनिट्स में कितना लिखो 126 डैश डैश, रेट और अमाउंट में डैश डैश. इसके बाद क्या है स्क्रैप वैल्यू, स्क्रैप वैल्यू में सेम क्या यूनिट्स क्या करना सेम यूनिट्स यहाँ पे कॉपी पेस्ट करना, 126 है 126 यहाँ पे कॉपी पेस्ट करना. अब क्या होना हमारे को रेट होना, स्क्रैप वैल्यू को हमारे को क्या होना रेट होना, कहाँ पे है वैल्यू ऑफ स्क्रैप प्रोसेस 3 अकाउंट में कितना है उसका वैल्यू स्क्रैप वैल्यू का 5 रुपीज, तो रेट कितना है 5 रुपीज, 126 इंटू 5 करो 630 आया. अब आओ नॉर्मल आउटपुट करो अभी, नॉर्मल आउटपुट इज इक्वल टू इनपुट माइनस नॉर्मल लॉस. इनपुट पूछा है इनपुट सेम नहीं 840 या तो यहाँ से लो इनपुट सेम, इनपुट कितना है 840 इनपुट इंट्रोड्यूस 840 माइनस है माइनस नॉर्मल लॉस यहाँ पे है नॉर्मल लॉस कितना है 126 डालो 840 माइनस 126 करो कितना था 714 यूनिट्स हो गया. नेक्स्ट आओ थर्ड में, अब नॉर्मल लॉस इज इक्वल टू नॉर्मल आउटपुट माइनस एक्चुअल आउटपुट. हमारे को क्या होना है यहाँ पे नॉर्मल आउटपुट होना, नॉर्मल आउटपुट कहाँ पे इधर है नॉर्मल आउटपुट कितना है नॉर्मल आउटपुट है 714 यूनिट्स, 714 माइनस है माइनस एक्चुअल आउटपुट कहाँ पे एक्चुअल आउटपुट है इधर है आउटपुट, इसका मतलब क्या है एक्चुअल आउटपुट कितना है प्रोसेस 3 में 750 है तो 750 लगाओ यहाँ पे 750 एक्चुअल आउटपुट 750, 714 माइनस 750 करो कितना था माइनस में आ रहा आंसर कितना रहा माइनस में आ रहा 714 माइनस 750 का कितना रहा माइनस 36 यूनिट्स आ रहा. सेम अगर ये सेम 36 यूनिट्स आया नॉर्मल पॉजिटिव 36 यूनिट्स करके आया तब क्या होता है ये abnormal लॉस 36 यूनिट्स रेट ब्लैक होते ऐसा. अब कितना आया अब कैसे आया यहाँ पे माइनस में आया माइनस हो तो माइनस 714 माइनस 750 कितना है माइनस 36 यूनिट्स माइनस बोले तो अब नॉर्मल गेन कहाँ पे आता इधर आता. अब नॉर्मल गेन कितना था अब नॉर्मल गेन है 36 माइनस वो सिर्फ हमारे को मालूम करने के वास्ते अब नॉर्मल गेन है कि नहीं करके 36 यहाँ पे लिख लो. रेट नहीं मालूम हमारे को देखेंगे बाद में, इसका भी रेट एक्चुअल आउटपुट स्टार मार्क इसको भी स्टार मार्क, यहाँ पे रेट हमारे को नहीं मालूम. ट्रांसफर टू नेक्स्ट प्रोसेस 3 के बाद में प्रोसेस 4 नहीं है इसलिए ट्रांसफर टू फिनिश्ड गुड्स करके डाला यहाँ पे. एक्चुअल आउटपुट यहाँ पे एक्चुअल आउटपुट कितना है 750 नहीं तो यहाँ पे एक्चुअल आउटपुट 750 रेट नहीं मालूम हमारे को, इसका भी रेट नहीं मालूम हमारे को, इसका भी रेट नहीं मालूम तो मालूम करना. कॉस्ट पर यूनिट इज इक्वल टू टोटल कॉस्ट माइनस स्क्रैप वैल्यू डिवाइड बाय नॉर्मल आउटपुट. हमारे को क्या होना अभी टोटल कॉस्ट होना हमारे को, टोटल कॉस्ट हमारे पास नहीं है तो क्या करते हैं मैं लेफ्ट साइड का पूरा टोटल करते हैं यहाँ पे लिखते हैं. लेकिन पहले प्रॉब्लम में ये नहीं था आप नॉर्मल गेन हमारे पास नहीं था तब हम क्या करते थे पूरा टोटल करके यहाँ पे लिखते थे सेम टोटल यहाँ पे लिखते थे हमें. अब हमारे पास क्या है अब नॉर्मल गेन है इसलिए क्या करना यहाँ से लेके यहाँ तक टोटल करना, इससे पहले अब नॉर्मल गेन से पहले टोटल करना, टोटल करके यहाँ पे लिख लेना. क्यों बोलते बाद में रेट आता फिर अमाउंट आती इधर इसलिए.
सबसे पहले हमारा टोटल कॉस्ट मिलना 16,800 प्लस 2,962 प्लस 4,000 प्लस 4,000 यहाँ तक करना। अब नॉर्मल गेन से पहले तक करना। कितना आया? 27,762 तक आया। माइनस करो, माइनस बचा क्या? स्क्रैप वैल्यू। स्क्रैप वैल्यू कहाँ पे है? स्क्रैप वैल्यू कितना है? अमाउंट 630 करो। उसके बाद डिवाइडेड बाय क्या बचा यहाँ पे? नॉर्मल आउटपुट कहाँ पे है? नॉर्मल आउटपुट कितना है? 714 डालो यहाँ पे। 27,762 माइनस 630 कितना आता? 27,132 डिवाइडेड बाय 714 से 27,132 डिवाइड बाय 714 कितना था? 38। रेट कितना है? 38। अब ये 38 क्या करना बोलो? यहाँ पे डालना 38। अब नॉर्मल गेन को 38 और एक्चुअल आउटपुट को 38। इसको इंटू करो, इतना आता आंसर। आप टोटल करो, इसको टोटल करके यहाँ पे लिख लो। आप टोटल करो, इसका टोटल करके यहाँ पे लिखो। सेम टोटल यहाँ पे लिखो। यहाँ पे इसको इंटू करो तो इसको टोटल करो, कितना था? सेम 29,130 आता। अब तुम्हारा आंसर खत्म हुआ। एक है रफ वर्क है, हमारे को यहाँ पे वैल्यू चाहिए थे इसलिए हमें वो लिख ले। अब यहाँ पे तुम्हारा आंसर क्या हुआ? खत्म हुआ, फिनिश। ಈಗ ನಿಮ್ದ ಪ್ರೋಸೆಸ್ ಅಕೌಂಟ್ ಮುಗಿತ್ ನೋಡ್ರಿಪ್ಪ. ಭಾಳ ಕೇರ್ಫುಲಿ ಪ್ರಾಬ್ಲಮ್ ನೋಡ್ರಿ, ಸೊಲ್ಯೂಷನ್ ನೋಡ್ರಿ, ಸ್ಟೆಪ್ಸ್ ನೋಡ್ರಿ, ನಾ ಹೆಂಗೆ ಸಾಲ್ವ್ ಮಾಡಿ ನೋಡ್ರಿಪ್ಪ. ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ಕ್ಲಿಯರ್ ಆಗಿ ನೋಡ್ರಿ ಮತ್ತು ಕೇಳ್ರಿ. ಓಕೆ, ಹೋಪ್ you understood well this chapter and this problem. Okay, I have tried my best to give you each detail point by point. Hope you understood well. Okay, thank you very much. Take the screenshot of this.